ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಮಾತತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧ್ಯಂತಿ ಚ ಮನೋರಥಾಃ. ಸೃಷ್ಟಿಶ್ಚಿತ್ಯಪ್ಯೇಹಾರ್ಯತಿ ತ್ರಿಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಮೃತಿಸುರನರದ್ವೀಷ ಶತ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷೋಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯೇತೋನ್ಮಯಾತಿತರತಶ್ಚಾರ್ಥಸ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಪವಯೇ ಮುಖ್ಯಂತೇಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಅಭ್ರಮಂ ಬಂಧರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಪದೈಶ್ಚರಂ ಮೇರೇ ವಾಕ್ಯೇ ಮಾನಯ ಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀತೀರ್ಥಪಾಕ್ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇತಲೀನಾಥತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಗಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್ ಪ್ರಣಮತ್ಕಾಮಧೇಯಂತ್ಯವಜಸ್ಫುರತರೂಪಮಂ ಶ್ರೀಭಾವಬೋಧಗತ್ಪಾದಚಿಂತಾಮಣಿಮುಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೈವೇದ್ಯಗವಿಶಂಭ್ರಾಮೇ ವಿಖ್ಯತದ್ಭಕ್ತಿಭಾಗ್ಗುರೋ ಯೋ ದರ್ಶಯದ್ರವಿಂ ರಾತ್ರೋ ಸತ್ಯಬೋಧೋऽस्तु ಮೇ ಮುದೆ. ವಿಷ್ಣೋಪದಶ್ಚಿದ್ಘೋರಾತೈಃ ಸ್ವಾಂತಧ್ವಂತನಿಮಾಗ್ರಕಃ ಶ್ರೀಸತ್ಯಸಂಧಸೂರ್ಯೋऽಯಂ ಭಾಸತಾನ್ನವರದಂಬರೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾನ್ಯಾನ್ ನೌಮಿನ್ಯಾಯಸುಧಾರತಾನ್. ಬಂಧುಸ್ತ್ವಂ ಗುರುರಿಟ್ಟನೈಮತಮಿತಿ ತ್ವತ್ಪಾದಪಂಕೇರಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ತರತನ್ಯಾತೆ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿದೌ ನೂನಂ ಮನಾನ್ವಾ ಕೃತಾಃ ಶ್ರೀಸತ್ಯಾತ್ಮಗುಣೋತ್ಪತಂದ್ರಯುಗಲಂ ಹಿತ್ವಾ ನಮೇ ಸದ್ಗತಿಃ. ಸ್ವಸ್ತ್ಯಸ್ತ್ವರೇಣ ತತಾಂ ಅಖಿಲಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕಟ್ಟಮಳಪದಮಾತ್ರೇಣ ವಕ್ತುಶ್ಚ ಶ್ರೋತ್ರೋಣಾಂ ನಿಖಿಲ ಕಲಿಗತ ಕರ್ಮಚಾಪನೋದನ ಪಟುತಲೆ ಧರ್ಮಾದ್ಯಕಿಲಪುರುಷಾರ್ಥಸಾರಣೀಭೂತೆ ಶ್ರೀಮದ್ಭಾಗವತ ಮಹಾಪುರಾಣೇ ಅದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಗುರುಗಳ ಅಡಿದಾವರೆಗಳಲ್ಲಿ ಅನಂತ ಸಾಕಾರ ಪ್ರಣಾಮವನ್ನ ಸಲ್ಲಿಸಿ ಎಲ್ಲ ಹಿರಿಯ ಜನರಿಗೆ ನಮಿಸಿ ಭಗವಂತನ ಅವತಾರ ಆಗುವ ಕಾಲಕ್ಕೆ ಭಾಗವತ ಅದರ ವಿವರಣೆಯನ್ನು ಮಾಡು. ತಮದ್ಭುತಂಬಾರಕ ಅಂಬುಜಕ್ಷಣಂ ಚತುರ್ಭುಜಂ ಶಂಖಗದಾದ್ಯುತಾಯುಧಂ ಶ್ರೀವತ್ಸಲಕ್ಷಣಂ ಗಲಶೋಭಿಕೋತ್ಸವಂ ಪೀತಾಂಬರಂ ಸಾಮ್ರಪಯೋಧ ಸೌಭಗಂ. ಅದ್ಭುತ ಬಾಲಕ ಅಂತ ಯಾಕೆ ಅದ್ಭುತ ಬಾಲಕ? ನಮ್ಮ ಸತ್ಯಧರ್ಮ ಸ್ವಾಮಿಗಳು ಬರೀತ. ಕ ಅಂದ್ರೆ ಬ್ರಹ್ಮದೇವರು, ಬಾಲ ಅಂದ್ರೆ ಮಗು ಅಂತ. ಕೈಯವ ಬಾಲ ಯಸ್ಯ ಸಹ ಬಾಲಕ. ಬ್ರಹ್ಮನಿಗೆ ಅಪ್ಪ ಇವನು ಪುತ್ರರಾಗಿರುವಂತದ್ದರಿಂದ ಅದ್ಭುತ ಬಾಲಕ. ಬ್ರಹ್ಮದೇವರು ಜಗತ್ತಿಗೆ ಪಿತಾಮಹನು, ತಾತ. ಇವನು ತಾತನಿಗೂ ಅಪ್ಪ ಅಂತಂದ್ರೆ ಪ್ರಪಿತಾಮಹ ಮುತ್ತಾತ. ಅವನು ಬಾಲಕನ ವೇಷದಿಂದ ಬಂದಿದ್ದರಿಂದ ಅದ್ಭುತ ಬಾಲಕ. ತಮದ್ಭುತಂ ಬಾಲಕಂ ಅಂಬುಜೇಕ್ಷಣ. ಅಂಬುಜೇಕ್ಷಣ ಅನ್ನೋದಕ್ಕೆ ನರಕಾರ ಅರ್ಥ ಗುರುಗಳು ಸತ್ಯಧರ್ಮ ಸ್ವಾಮಿಗಳು ಬರೆದ್ರೆ ನಮ್ಮ ಅತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಸುಮಾರು ಒಂದು 32-40 ಅರ್ಥವನ್ನ ಕರ್ನೂಲಿನ ಚಾತುರ್ಮಾಸ್ಯದಲ್ಲಿ ಅಂಬುಜೇಕ್ಷಣ ಅನ್ನೋ ಪದಕ್ಕೆ 1-1.5 ತಾಸು ಉಪನ್ಯಾಸ. ನಿತ್ಯದಲ್ಲಿ ದೇವರಿಗೆ ನೀರನ್ನ ನಾವು ಕೊಟ್ಟರೆ ನಮ್ಮನ್ನ ಅವನು ನೋಡ್ತಾನೆ. ಏನು ದೇವರಿಗೆ ನೀರನ್ನ ಕೊಡೋದು? ನಾವೇನು ದೇವರಿಗೆ ನೀರನ್ನು ಕೊಡೋದು? ಅವನಲ್ವ ನಮಗೆ ಕೊಡೋದು. ಅವನು ಕೊಟ್ಟದ್ದನ್ನೇ ಅವನಿಗೆ ಅಭಿಷೇಕ ಅಂತ ಸ್ವಲ್ಪ ಅಭಿಷೇಕವನ್ನ ಮಾಡಿದ್ದಾನೆ. ಅಂಬು ಅಂದ್ರೆ ನೀರು, ಅದರಿಂದ ಜ ಅಂದ್ರೆ ಜನ್ಯವಾದ ಪುಣ್ಯ. ಜ ಅಂದ್ರೆ ಹುಟ್ಟೋದು. ನೀರಿನಿಂದ ಪುಣ್ಯವನ್ನ ಗಳಿಸಿದರೆ ದೇವರು ನನ್ನನ್ನ ನೋಡ್ತಾನೆ. ತೀಕ್ಷಣ ಅಂದ್ರೆ ನೋಡೋದು.
ಹಾಗಾಗಿ ನೀರಿನಿಂದ ಜನ್ಯವಾದ ಪುಣ್ಯ ನಿತ್ಯವಾಗಿ ದೇವರಿಗೆ ಅಭಿಷೇಕವನ್ನು ಮಾಡು. ಇದು ಎಷ್ಟು ಬರುತ್ತೋ ಏನು ಬರುತ್ತೋ ಮಂತ್ರ ಏನು ಮಾಡಿ ಶಾಂತಿ ಕಾಣು. ಸಾಮಾನ್ಯದಿಂದ ನಾನು ದೇವ್ರ ತಲೆ ಮೇಲೆ ಒಂಚೂರು ನೀರು ಹಾಕಪ್ಪ ಅಂತ ಹೇಳಿದ್ರು. ಹಾಗಾಗಿ ದೇವರಿಗೆ ನೀನು ನೀರನ್ನ ಅಭಿಷೇಕ ಅನ್ನೋ ದೃಷ್ಟಿಯಿಂದ ಸ್ವಲ್ಪ ನೀರನ್ನ ಹಾಕಿದ್ರೆ ಅವನು ನಿನ್ನನ್ನ ನೋಡ್ತಾನೆ. ಅಂದ್ರೆ ನಿತ್ಯದಲ್ಲಿ ದೇವರ ಪೂಜೆಯನ್ನು ಅಥವಾ ಒಂದು ಸಣ್ಣ ಸುದರ್ಶನವನ್ನಾದ್ರೂ ಇಟ್ಟುಕೊಂಡು ತೀರ್ಥವನ್ನ ಮಾಡಿ ತೀರ್ಥಪ್ರಾಶನ ಮಾಡಿ ಏನಾದ್ರು ತಗೊಳ್ಳೋ ಸಂಪ್ರದಾಯ ಇತ್ತು ಅಂತ. ಅಂಬುಜೇಕ್ಷಣ. ಇನ್ನು ಅಂಬು ಅಂದ್ರೆ ನೀರು. ನೀರಿನಿಂದ ಪುಣ್ಯವನ್ನು ಸಂಪಾದನೆ ಮಾಡಿ ಯಾವುದದು? ನಿತ್ಯದಲ್ಲಿ ಸಂಧಾನತನೆಯ ಅಂಗವಾಗಿ ಅರ್ಘ್ಯ ಪ್ರದಾನವನ್ನು ಕೊಡ್ತೀಯಲ್ಲ, ಸೂರ್ಯಾಂತರ್ಗತ ನಾರಾಯಣನಿಗೆ ಅದನ್ನ ಕೊಡೋದು. ನಿತ್ಯ ಸಂಧ್ಯಾವಂದನೆಯನ್ನ ಮಾಡು, ನಿನ್ನಮ್ಮ ದೇವರು ನೋಡುತ್ತಾನೆ ಅಂತ. ಅಂಬುಜೇಕ್ಷಣ ಅಂದ್ರೆ ಅಂಬುಜ, ನೀರಿನಿಂದ ಹುಟ್ಟಿದ್ದು ಭೂಮಿ, ಭೂಮಿಗೆ ಅಂಬುಜ ಅಂತ ಕರೀತಾರೆ. ಅಂಬುಜೇಕ್ಷಣ ಅಂತಂದ್ರೆ ಭೂಮಿಯನ್ನ ದೇವರಿಗೆ ಕೊಟ್ಟರೆ ಅವನು ನಮ್ಮನ್ನ ನೋಡ್ತಾನೆ ಅಂತ. ನಾವೇನ್ ದೇವರು ಮತ್ತೆ ಭೂಮಿ ಕೊಡೋದು? ನಿನ್ನ ಮನೆಯನ್ನ ಕಟ್ಟಬೇಕಾದ್ರೆ ಒಂದಿಷ್ಟು ದೇವ್ರ ಮನೆಗೆ ಸ್ವಲ್ಪ ಜಾಗ ಬಿಡು ಅಂತ. ದೇವ್ರ ಮನೆಗೆ ಜಾಗ ಬಿಡದೆ ಇಡೀ ಮನೆ ನನ್ನ ರೂಮು ಇನ್ನೊಂದು ಮತ್ತೊಂದು ಮಾಡ್ಕೋಬೇಡ, ದೇವರು ಒಂದು ಕೋಲಿ ಬಿಡು, ಆಗ ನಿನ್ನನ್ನ ದೇವರು ನೋಡ್ಕೊಳ್ತಾನೆ ಅಂತ. ಹೀಗೆ ಅಂಬುಜೇಕ್ಷಣ ಅಂದ್ರೆ ಅರಳಿದ ಕಣ್ಣು, ಕುಂಡಲೀಕಾಕ್ಷ. ಈ ಚಿಂತನೆಯನ್ನು ಮಾಡಿದ್ರೆ ನಮ್ಮ ಮೈಲಿಗೆ ಎಲ್ಲ ಹೋಗತ್ತ. ಅದಕ್ಕೆ ಸಂಧ್ಯಾವಂದನೆ ಪ್ರಾರಂಭದಲ್ಲಿ, ಯಾವುದೇ ಕಾಲದ ಪ್ರಾರಂಭದಲ್ಲಿ ಈ ಮಂತ್ರವನ್ನು ಹೇಳ್ತೇವೆ. ಅಪವಿತ್ರ ಪವಿತ್ರೋವ ಸರ್ವಾವಸ್ಥಾಂಗತೋಪಿವ ಯಸ್ಮರೇತ್ ಪುಂಡರೀಕಾಕ್ಷಿ ಸವಾಕ್ಯ ಅಭ್ಯಂತರ ಶ್ರುತಿ. ಕಮಲಕ್ಕೆ ಒಂದು ಗುಣ ಇದೆ, ಯಾವ ಲೇಪವನ್ನು ಮಾಡಿಕೊಳ್ಳೋದಿಲ್ಲ. ಕಮಲದ ಎಲೆಯ ಮೇಲೆ ಇದ್ದ ನೀರು ಅದು ಹೀರಿಕೊಳ್ಳೋದು ಇಲ್ಲ, ತಾನು ಹರಳುವಾಗೋದಿಲ್ಲ, ಮತ್ತೊಬ್ಬರಿಗೆ ಅದನ್ನು ಮತ್ತೆ ವಾಪಸ್ಸು ಕೊಡತ್ತೆ. ಎಷ್ಟು ನೀರು ಬಿದ್ದಿದೆಯೋ, ಈಗ ಬಟ್ಟೆಗೆ ಬಿತ್ತು ಬಟ್ಟೆ ಹೀರಿಕೊಳ್ಳ, ಬ್ಲಾಟಿಂಗ್ ಪೇಪರ್ ಮೇಲೆ ಬಿಟ್ಟು ಪೂರ್ಣ ಹೀರ್ಕೊಂಡ್ಬಿಡ. ಕಮಲ ಅಲ್ಲ, ಪತ್ರ ನಿಲಾಂಬಸ, ಅದರ ಮೇಲೆ ಏನೇ ಬಿದ್ರು ಮತ್ತೆ ವಾಪಸ್ಸು ತಾನು ಯಾವ ಲೇಪ ಇಲ್ಲದೆ ಮತ್ತೊಬ್ಬರಿಗೆ ಕೊಡುತ್ತೆ. ಹಾಗೆ ಪರಮಾತ್ಮ ಪುಂಡರೀಕಾಕ್ಷ ಅಂತ ದೇವರನ್ನ ಅರಳಿದ ಕಣ್ಣುಳ್ಳವರು ಎಲ್ಲರ ಪಾಪವನ್ನು ಪರಿಹಾರ ಮಾಡ್ತಾನೆ ಚಿಂತನೆ ಮಾಡಿದರೆ ಪಾಪ ಹೋಗ್ಬೇಕು. ಸರ್ವಪಾಪಾನಿ ಯತ್ ಸಂಸ್ರತೆ ಸಂಶಯಂ ಸರ್ವದಾಯಾಂತಿ ಭಕ್ತ್ಯಾ ವಿಶುದ್ಧಾತ್ಮನಂ ಶರವ ಕುರುವಾದಿ ಗೀರ್ವಾಣ ಸಂಸ್ಥಾನದ ಕುರುವತೆ ಕರ್ಮಾಯ ಪ್ರೀತಯೇ ಸಜ್ಜನ ಪ್ರೀಣಯಾಮೋ ವಾಸುದೇವ. ದೇವತಾ ಮಂಡಲ ಖಂಡ ಮಂಡನಂ ಪ್ರೀಣಯಾಮೋ ವಾಸುದೇವಂ. ಸರ್ವ ಪಾಪಾನಿ ಯತ್ಸಂತೆ ಸಂಶಯ. ಯಾರ ನಾಮಸ್ಮರಣೆಯನ್ನು ಚೆನ್ನಾಗಿ ಮಾಡಿದ್ರೆ ಎಲ್ಲ ಪಾಪಗಳು ಹೋಗತ್ತೆ. ಭಕ್ತಿಯಿಂದ ದೇವರನ್ನ ಸ್ಮರಣೆ ಮಾಡಿದ್ರೆ ಎಲ್ಲ ಪಾಪಗಳು ಹೋಗತ್ತೆ. ಇನ್ನೂ ಒಂದು ಮಾತಂತಾರೆ ಆಚಾರ್ಯರು, ದೇವರ ನಾಮಸ್ಮರಣೆಯನ್ನು ಮಾಡಿದಾಗ ಎಷ್ಟು ಪಾಪವನ್ನ ಕಳೆದುಕೊಳ್ಳಬಹುದು ಅಷ್ಟು ಪಾಪವನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ನಮಗೆ ನಿಮಗೆ ಎಲ್ಲ ಅರ್ಥಾನುಸಂಧಾನ ಇದ್ದವ್ರು. ನನ್ನೋಸ್ತಿ ಯಾವತೀ ಶಕ್ತಿ ಪಾಪಯ ಹರಣೆ ಹರೋ ತಾವತ್ ಕರ್ತುಂ ನ ಶಕ್ನೋತಿ ಪಾತಕಂ ಪಾತಕೀ ಜನ ಅಂತ ಕಥಾನಕ ಮಾಡೋಣಂತ. ಯಾದವಾರ ಕಾಲದಲ್ಲಿ ಒಂದು ಘಟನೆ ಆಯ್ತಂತ. ಯಾದವಾರ ಶಿಷ್ಯರು ಇದರಲ್ಲಿ ಶ್ರೀನಿವಾಸ ತೀರ್ಥರು. ಶ್ರೀನಿವಾಸ ತೀರ್ಥರು ಒಬ್ಬನಿಗೆ ನಾರಾಯಣ ಮಂತ್ರವನ್ನು ಉಪದೇಶ ಮಾಡಿದರು. ಏನ್ ಬಂದಿದ್ದ, ಒಂದು ಪಾಪ ನನ್ನಿಂದ ಆಗಿದೆ. ಏನದು? ನಾನು ಬೇಕು ಅಂತ ಮಾಡಿಲ್ಲ, ಒಬ್ಬ ಬ್ರಾಹ್ಮಣನ ಹತ್ಯೆ ಪರಂಪರ ನನ್ನಿಂದ ಆಯ್ತು. ನಾನೇ ಕೊಂದಿದ್ದಲ್ಲ, ನಾನು ಹೇಳಿದ ಚಾಡಿಯೋ ಏನೋ ಗೋಹತ್ಯೆ, ಗೋಹತ್ಯೆಯ ದೋಷ ನನ್ನ ಮೇಲೆ ಬಂದಿದೆ. ಒಂದು ಗೋವು ನನ್ನಿಂದ ಸಂಹೃತವಾಗಿದೆ. ಏನದರ ಎಫೆಕ್ಟ್? ಗೋಹತ್ಯೆಯನ್ನು ಮಾಡಿದೆ, ಅದರಿಂದ ನಿನಗೆ ಪಾಪ ಅನ್ನುವ ಭಾವನೆ ಇದೆಯೋ ಅಥವಾ ಏನಾದ್ರೂ ನಿನಗೆ ತೊಂದರೆ ಇದೆಯಾ? ಆ ಆಕಳು ಸಾಯ್ಬೇಕಾದ್ರೆ ಅಮ್ಮ ಅಂತ ಏನೋ ಒದರ್ತು, ಆ ಒದರಿದ್ದು ನನ್ನ ಕಿವಿಯಲ್ಲಿ ಈಗಲೂ ಹಾಗೇ ಶಬ್ದ ಇದೆ. ಸದಾ ಕಾಲಿನ ಬೆನ್ನೋ ಹಾರನ್ನೇ ಒತ್ತಿದ್ರ ಗತಿ ಕಿವಿದು. ಹಾಗಾಗಿ ನನ್ನ ಅವಸ್ಥೆ. ಸರಿ, ಶ್ರೀನಿವಾಸ ತೀರ್ಥರು ಅವನನ್ನು ನೋಡೋದು ಶುದ್ಧನಾಗಿದ್ದಪ್ಪ, ಒಳ್ಳೆಯವನೇ, ಏನೋ ಆಗಿ ಆಯ್ತು. ನಾರಾಯಣ ಮಂತ್ರವನ್ನು ಉಪದೇಶ ಮಾಡಿದ್ರು. ಒಂದು 6 ತಿಂಗಳಾದ ಮೇಲೆ ಮತ್ತೆ ಬಂದನು. ಹೇಗಿದೆ ನಿನಗೀಗ? ಇಲ್ರಿ, ಬಹಳ ಚಲೋ ಆಯ್ತು, ನನಗೆಲ್ಲ ತ್ರಾಸ ಕಮ್ಮಿ ಆಯ್ತು, ನನಗೆ ಗೋಹತ್ಯೆ ಮಾಡಿದ ಪಾಪ ಹೋಗಿದೆ. ಆದರೂ ಸ್ವಲ್ಪ ಮಾತ್ರ ಶಬ್ದ ಕಿವಿಯಲ್ಲಿ ಇದೆ, ಸ್ವಲ್ಪ.
ಅದಿದ್ರೂ ಅಡ್ಡಿ ಇಲ್ಲ, ಆದ್ರೂ ಸ್ವಲ್ಪ ಉಳಿದಿದೆ. ಪುನಃ ನಾರಾಯಣ ಮಂತ್ರವನ್ನು ಇನ್ನೊಮ್ಮೆ ಉಪದೇಶ ಮಾಡಿದ್ರಂತೆ ಯಾದವಾರ್ಯ. ಆ ಶ್ರೀನಿವಾಸ ತೀರ್ಥರು ಉಪದೇಶ ಮಾಡಿ ಆದ್ಮೇಲೆ ಹೋಗು, ಇನ್ನೊಂದು ತಿಂಗಳು 2 ತಿಂಗಳು ಒಪ್ಪತ್ತಲ್ಲಿ ನಿಮ್ಗೆಲ್ಲ ಅದರ ಎಫೆಕ್ಟ್ ಹೋಗತ್ತೆ, ಪಾಪ ಏನು ಯಾರಾಗತ್ತೆ. ಇದಾದ ಮೇಲೆ ಯಾದವಾರ್ಯರು ಇದನ್ನು ನೋಡಿದ್ರು ಈ ಇನ್ಸಿಡೆಂಟ್ ಅನ್ನು, ಕೇಳಿದ್ರಂತ, ನೀ ಏನ್ ಮಾಡಿದೆ ಅವರಿಗೆ? ನಾರಾಯಣ ಮಂತ್ರವನ್ನು ಉಪದೇಶ ಮಾಡಿದೆ. ಇದು ಮೊದಲನೇ ಬಾರಿ ಮಾಡಿದೆಯೋ ಇನ್ನೊಮ್ಮೆ ಮಾಡಿದ? ಇಲ್ಲ, ನಾ ಇನ್ನೊಮ್ಮೆ ಮಾಡಿದೆ. ಅವ್ರಂದ್ರಂತೆ, ನಾರಾಯಣ ಮಂತ್ರವನ್ನ ನಾವು ಜಪ ಮಾಡಿದರೆ ಎಲ್ಲ ಪಾಪ ಹೋಗತ್ತೆ. ಮೊದಲನೇ ಬಾರಿ ಮಾಡಿದ್ದೆ ಚಲೋ ಆಗಿರೋದು, ಇನ್ನೊಮ್ಮೆ ಭಕ್ತಿಯಿಂದ ನೀ ಜಪ ಮಾಡು ಅಂತ ಅನಲೇಕಾಗಿ. ನೀನು ಆ ಮಂತ್ರದ ಮೇಲೆ ಡೌಟ್ ಅನ್ನ ಪಟ್ಟಿ, ಅದು ಪರಿಹಾರ ಆಗಿದೆಯೋ ಇಲ್ಲೋ ಅಂತ ಇನ್ನೊಮ್ಮೆ ಉಪದೇಶ ಮಾಡಿದಲ್ಲ, ಅವನಿಗೆ ಬಂದ ಪಾಪದಕ್ಕಿಂತ ಹೆಚ್ಚು ಪಾಪ ನೀಕು ಬಂತು ಅಂದ್ರು. ಗೋಹತ್ಯೆ ಅಂತ ಅತಿ ಸಣ್ಣ ಪಾಪವನ್ನ ನಾರಾಯಣ ಸ್ಮರಣೆ, ನಾರಾಯಣ ಮಂತ್ರ ಕಳಿಯೋದಿಲ್ಲ ಅಂದ್ರೆ ಇನ್ನೇನು ಕಳೆಯುತ್ತೆ ಅಂತ ಶ್ರೀನಿವಾಸ ತೀರ್ಥರು ಗಲ್ಲ ಪಡ್ಕೊಂಡು, ಅಪ್ಪ ಸ್ವಾಮಿ ನಾನು ಮಾಡಬಾರ್ದಾಗಿತ್ತು. ಹೌದು, ಸ್ವಯಂ ಶ್ರೀನಾಚಾರ ಅಂತ, ನಾಮ್ ನೋಸ್ತಿ ಆವತಿ ಶಕ್ತಿ ಪಾಪ ನಿರ್ವಹಣೆ ಯಾರು ಆವತ್ತತ್ತು ನಶಕ್ರೋತಿ ಪಾತಕಂ ಪಾತಕೀ ಜನನ್. ಎಷ್ಟು ಪಾಪವನ್ನ ಕಳೆಯುವ ತಾಕತ್ತು ಹರಿಸ್ಮರಣೆಗೆ ಇದೆ, ಅಷ್ಟು ಪಾಪವನ್ನೇ ಮಾಡ್ಲಿಕ್ಕಾಗಲ್ಲ ಅಂತಿದ್ರು ನೀ ಅದನ್ನ ಮಾಡಿದೆ. ನಾ ಏನ್ ಮಾಡ್ಲಿ? ಈಗ ನನಗೆ ಬಂದ ಆ ಪಾಪ ಪರಿಹಾರಕ್ಕೆ ಶ್ರೀನಿವಾಸ ತೀರ್ಥ ಯಾದವರು ನನ್ನ ನಾರಾಯಣ ಮಂತ್ರಕ್ಕೆ ಅರ್ಥವನ್ನ ಬರೀರಿ ಅಂತ 72 ಅರ್ಥವನ್ನ ಬರೋದು ನರ್ಸಿಂಗ್ ಇನ್ ಡಿಸ್ಗೈಸ್. ಅವರಿಗೆ ಆದ ಪಾಪವೇ ನಮಗೆ ವರ. 72 ಅರ್ಥವನ್ನ ಶ್ರೀನಿವಾಸ ತೀರ್ಥರು ನಾರಾಯಣ ಶಬ್ದಕ್ಕೆ ಅರ್ಥವನ್ನ ಬರೆಯ. ಮುಖ್ಯವಾದ ಸ್ಪಿರಿಟ್ ಏನು ಅಂದ್ರೆ ಅಲ್ಲಿ ತೆಗೆದುಕೊಳ್ಳಬೇಕಾದದ್ದು ಭಗವಂತನ ನಾಮಸ್ಮರಣೆಗೆ ಎಲ್ಲ ಪಾಪವನ್ನ ಕಳೆಯುವ ತಾಕತ್ತಿದೆ. ಭಕ್ತಿಯಿಂದ ನಾವು ಅದನ್ನ ಕರೆದಾಗ ಶ್ರೀಪಸ್ಕಂದ ಭಾಗವತದಲ್ಲಿ ಅದರಿಂದ ಕೇವಲ ನಾಮೋಚ್ಚಾರಣೆ ಆದರೆ ಸಾಲದು. ನಾರದ ಪುರಾಣದ ಮಾತನ್ನ ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾ, ನಾರಾಯಣೋ ಅಯನ್ಮಿತಿ ಅನ್ಯಹೀನನ ವಿಷಯ ಅಂತ ಬೈಲಿಕ್ಕೆ ಅಲ್ಲ, ಬೇರೆಯವರನ್ನು ಬೈಯುವ ಸಂದರ್ಭದಲ್ಲಿ ಇವನೇ ನಾರಾಯಣ ಅಂತ ಹೆಸರುಕೊಂಡ, ಲಕ್ಷ್ಮೀಪತಿ ಅಂತ ಹೆಸರುಕೊಂಡ ಅಂತೇಳಿ ನಾರದ ಪುರಾಣದ ಮಾತನ್ನ ಹೇಳ್ತಾರೆ ಆಚಾರ್ಯರು. ಹರಿನಾಮ ಸ್ಮರಣೆಯನ್ನು ಮಾಡಬೇಕಾದ್ರೆ ಒಂದಾದ್ರೂ ಅರ್ಥದ ಅನುಸಂಧಾನ ಬೇಕು. ಒಂದೇ ಒಂದು ಎಲ್ಲ ಮಾಡ್ಲಿಕ್ಕಾಗುದಿಲ್ಲ. ಅದರ ಸತ್ಯಾತ್ಮನಂತ ಮಹಾರು ಮಾಡ್ತಾರೆ. ಒಂದು ನಾರಾಯಣ ಅಂದ್ರೆ ಮುಕ್ತ ನಿಯಾಮಕ, ಹರ ಅಂದ್ರೆ ದೋಷ, ನಾರ ಅಂದ್ರೆ ದೋಷ ವಿರುದ್ಧವಾದ ಗುಣಗಳು, ಅದಕ್ಕೆ ಅಯನ ಆಶ್ರಯ ಗುಣ ಪರಿಪೂರ್ಣ. ನಾರಾಯಣ ಭವತೀತಿ ನಾರಾಯಣ ಅಂತ, ನಾರಾಯಣ ಅಂದ್ರೆ ದೋಷಕ್ಕೆ ಆಶ್ರಯನಲ್ಲ ಅಂತ, ದೋಷ ದೂರ. ಅಥವಾ ವೇದಗಳು, ದೋಷ ಇಲ್ಲದ ಮಟೀರಿಯಲ್ ಅಂದ್ರೆ ವೇದಗಳು, ಅದಕ್ಕೆ ಅಯನ ಆಶ್ರಯ ವೇದ ಪ್ರತಿಪಾದ್ಯ. ಈ ಒಂದು 4 ಅರ್ಥವನ್ನು ಟೀಕಾಕೃತ್ಪಾದನ ತುಪ್ರಕಾಶಕ್ಕೆ ಹೇಳ್ತಾರೆ. ಸುಲಭವಾದ ಅರ್ಥ. ಒಂದಾದ್ರೂ ಅರ್ಥಾನುಸಂಧಾನವನ್ನ ಮಾಡಿದರೆ ನಮಗೆ ಪಾಪ ಇರೋದಿಲ್ಲ. ಹಾಗಾಗಿ ಭಗವಂತನ ನಾಮಸ್ಮರಣೆಗೆ ಅಷ್ಟು ತಾಕತ್ತಿದೆ. ಅದಕ್ಕೆ ಅಂಬುಜೇಕ್ಷಣ. ನೀ ಯಾವುದೇ ಅವಸ್ಥೆಯಲ್ಲಿ ಪರಮಾತ್ಮನನ್ನ ಅಂಬುಜೇಕ್ಷಣ ಅಂತ ಚಿಂತನೆ ಮಾಡಿದ್ರೆ ನಾವು ಬಡಿ ಆಗ್ತೀವ. ಸರ್ವಾವಸ್ಥಾಂಗತೋಪಿವ ಯಸ್ಮರೇ ಪುಂಡರೀಕಾಕ್ಷಂ ಸವಾಕ್ಯ ಅಭ್ಯಂತರ ಸ್ಥಿತಿ. ಹೊರಗಿನ ಕೊಳಕು ಹೋಗುತ್ತೆ, ಹೊರಗಿಂದೇನೋ ಸೋಪ್ ಹಚ್ಕೋ, ಇನ್ನೊಂದು ಸಿಗೇಕಾಯಿ ಎತ್ಕೋ, ಏನೋ ಸತ್ಕೋಬಹುದು. ಒಳಗಿನ ಕೊಳಕು ಹಾಳಾದ್ದು ಅಲ್ಲಿ ಕಲ್ಯಾಣ ಉಳ್ಳೋ ಪಾತ್ರ ಆದಾಗ ಆಗಿದೆ. ಲಿಂಗತೆ ಹೋದ್ರು ಆ ಕೊಳಕು ಹೋಗಲ್ಲ, ಅಷ್ಟು ಕೊಳಕದು. ಹಾಗಾಗಿ ಅದು ಹೋಗ್ಬೇಕಲ್ಲ, ಉಸಿರೆ ತೊಳೆಯಬೇಕು, ಮನಸ್ಸಿನ ಉಸಿರೆ ತೊಳೆಯಬೇಕು. ಆ ಕೊಳಕು ಹೋಗ್ಬೇಕು ಅಂದ್ರೆ ಅದಕ್ಕಿರೋ ಮಾರ್ಗ ನಿರಂತರ ಭಗವಂತನ ನಾಮ ಸಂಕೀರ್ತನೆಯನ್ನ ಮಾಡು, ಆ ಕೊಳಕು ಗಾಜಿಯಲ್ಲಾಗಿ ಹೋಗತ್ತೆ ಎಂದು. ಹೀಗಾಗಿ ತಮದ್ಭುತ ಬಾಲಕ ಎಂಬುದಕ್ಕೆ ಅವನನ್ನ ಅದ್ಭುತ ಬಾಲಕ ಅಂದು ದೇವರನ್ನು. ಸಾಮಾನ್ಯವಾಗಿ ನಾವು ಅದ್ಭುತ ಅನ್ನುವ ಪದವನ್ನು ಭಾರಿ ಜೋರಾಗಿದ್ರೆ ಆಸಾಮಿನ ಬಳಸ್ತೀವಿ. ಏನು ಅದ್ಭುತ ರೀ, ಆಟೋದಲ್ಲಿ ಇಳಿಲ ಇಲ್ಲ ಅಂತ ಹೇಳಿ. ಭಾರಿ ಸೊನ್ನೆನ ಅಲ್ಲ. ಅಂದ್ರೆ ಅದ್ಭುತ ಬಾಲಕ ಅಂದ್ರೆ ಒಂದು ಸತ್ಯಧರ್ಮದಲ್ಲಿ ಹೇಳ್ತಾಗೆ ಕೈಯ ಬಾಲ ಎಸ್ ಸಹ ಬಾಲಕ. ದೇವರು ಒಬ್ಬನೇ ಬಂದಿಲ್ಲಂತ. ಸ್ವಾಮಿ ಒಬ್ಬರು ಬರಂಗಿಲ್ಲ. ಸ್ವಾಮಿ ನಮ್ಮ ಮನೆ ಬಹಳ ಸಣ್ಣದು, ನಾನೇ ಬಲಸೇವೆ ಮಾಡ್ತೀನಿ, ನಮ್ಮ ಮನೆಯವರೇ ಚಿಕ್ಕನ ಮಾಡ್ತಾರೆ ಅಂದ್ರೆ ಮುತ್ರ ಕೋಲ್ ತಗೊಂಡು ಹೊಡಿತಾರೆ. ಮಗನೇ ಸ್ವಾಮಿಗಳು ಅಂದ್ರೆ ಪರಿವಾರ ಇದ್ದಲ್ಲಿ ಸ್ವಾಮಿಗಳು, ಪರಿವಾರ ಇದ್ದಂತೆ ಎಲ್ಲಿ ಸ್ವಾಮಿಗಳು ಅವರು. ಇವೆಲ್ಲ ಸಾಪೇಕ್ಷ. ಇದು ವಿದ್ಯಾ ಅವನು ಟೀಚರ್ ಅಂದ್ರೆ ಸ್ಟೂಡೆಂಟ್ಸ್ ಬೇಕು. ನಾ ಪುರಾಣ ಹೇಳಿದೆ ಅಂದ್ರೆ ಕೇಳೋ 4 ಜನ ಅದು ಬೇಕು. ಬಹಳ ಚಲೋ ಪುರಾಣ ಹಾಕ್ರಿ, 3000 ಜನ ಒಟ್ಟೆ ಪಿಂಡರ್ ಆಫ್ ಸೈಲೆನ್ಸ್ ಅಂತ. ನಿಮ್ ಪುರಾಣಕ್ಕೆ 3000 ಜನ ಅದು ಪಿಂಡರ್ ಆಫ್ ಸೈಲೆನ್ಸ್. ಎಲ್ಲಪ್ಪ
ಇನ್ನ ತಿರುಪತಿ ಬ್ರಹ್ಮೋತ್ಸವದಲ್ಲಿ ಎಲ್ಲ ಮಲಗದಾಗ ನಾ ಪುರಾಣ ಹೇಳಿದೆ ಅಂತ ಮಲಗದಾಗ ಪಾರಾಯಣ ಮಾಡಿದೆ ಅಂದ್ರೆ ಇನ್ನೊಂದು ನೀ ಪುರಾಣ ಹೇಳ್ಬೇಕಾದ್ರೆ ಮಲಗಿದ್ರೆ ಅವ್ರಿಗೆ ಚಿಂತ ತಪ್ಪಲ್ಲ. ಮಲಗದಾಗೆ ಪುರಾಣ ಹೇಳಿದ್ರೆ ಅದು ಪುರಾಣ ಅಂತ ಆಗೋದಲ್ಲ, ಇಲ್ಲ ಸಾಪೇಕ್ಷ. ಹಾಗಾಗಿ ಸ್ವಾಮಿಗಳು ಬರಬೇಕಾದ್ರೆ ಮಂದಿ ಬರಬೇಕು, ಇನ್ನು ಸ್ವಾಮಿ ಬರ್ಬೇಕಾದ್ರೆ ಅವನ ಚಿಂತನೆಯಿಂದ ಹಾಗೆ ಮಾಡ್ಬೇಕಂತ ಆಚಾರ್ಯರ ತಂತ್ರಸಾರದಲ್ಲದೇನು ನಾರಾಯಣನ ಚಿಂತನೆಯಿಂದ ಮಾಡಬೇಕಾದ್ರೆ ಲಕ್ಷ್ಮೀಧರಾಭ್ಯಾನ ಆಶ್ರಿಷ್ಟ ಸ್ವಮೂರ್ತಿ ಗಣಮಧ್ಯಕ ಬ್ರಹ್ಮ ವಾಯು ಶಿವ ಈಶ ವಿಪೈ ಶಕ್ರಾಧಿಕೈರಪಿ ಸೇವೆ ಮಾನಿಕಂಬಕ್ಯ. ಸರ್ವರಸ ಇಲ್ಲ ಇದ್ರೆ ಅವನು ಸರ್ವೋತ್ತಮ ಎಲ್ಲಾಗೋದು. ಇವರೆಲ್ಲ ಸರ್ವರಸ ಇದ್ರೆ ಅವನು ಸರ್ವೋತ್ತಮ. ಹಾಗಾಗಿ ಇವರೆಲ್ಲ ದಾಸರಿದ್ರೆ ಅವನು ಈಶ. ನಮ್ಮ ದೇವರು ಬೇಕಾದ್ರೆ ಯಾರ್ಯಾರು ಬಂದರು ನಮಗ್ ಗೊತ್ತಾಗೋದಿಲ್ಲ. ದೇವರನ್ನು ಕರೆದ್ರೆ ಸಕುಟುಂಬ ಸಪರಿವಾರನೇ ಬರೋದು. ಬ್ರಹ್ಮದೇವರು, ವಾಯುದೇವರು ಅವರೆಲ್ಲ ಏನ್ ಬಂದ್ರು ಕಾಣಲಿಲ್ಲಲ್ಲ. ಇನ್ ಬಿಲ್ಟ್ ಅಂದು ಲಕ್ಷ್ಮೀದೇವಿ ಶ್ರೀವತ್ಸ ಲಕ್ಷ್ಮೀಸ್ತವ. ಶ್ರೀವತ್ಸ ಚಿನ್ನ ಅಲ್ಲ, ಅದು ಲಕ್ಷ್ಮೀದೇವಿಯ ವಾಸಸ್ಥಾನ ಅಂತ. ಸರ್ವೋತ್ತಮತ್ವವನ್ನ ಎನ್ಹ್ಯಾನ್ಸ್ ಮಾಡೋದ ಮೇಲೆ ಲಕ್ಷ್ಮೀದೇವಿ ದೇವರೇನು ಕೊಟ್ಟ, ತನ್ನ ಎದೆಯಲ್ಲೇ ಸ್ಥಾನವನ್ನ ಕೊಟ್ಟ ಅಂತ ಅಕ್ಕಮಸ್ಕಂದ ಭಾಗವತ ಹೇಳುತ್ತೆ. ಸಸ್ಯಾಸ್ತ್ರಿಯ ತ್ರಿಜಗತೋ ಜನಕೋ ಜನಿನ್ಯಾಹ ವಕ್ಷೋ ನಿವಾಸಕರೋ ಪರಮಂ ವಿಭೂತೇ. ಇವನ್ ಬೇಡ ಇವನ್ ಬೇಡ ಇವನ್ ಬೇಡ ಇವನ್ ಬೇಡ ಕೆಲವರು ತಲೆಯೂರಿ ತಪಗೈದು ಪುಣ್ಯವ ಗಳಿಸಿದ್ದರೇನೋ ಕೊಲವಿಲ್ಲ. ಜ್ವಲಿಸುವ ಕೋಪದಿ ಶಾಪಾವ ಕೊಡುವರು ಲಲನೆಯನಿವರು ಬಲಿಸುವರೆ. ಸ್ವಯಂ ವರ ನಿನಗೆ ಯಾರು ಬೇಕೋ ಅವ್ರು ಮಾಲ ಹಾಕ್ಬಂದ್ರು ಇವನ್ ಬೇಡ ಇವನ್ ಬೇಡ ಇನ್ಯಾಕ್ ಬೇಕು ಸಾವಿರ. ಅಂಗಡಿಗೆ ಏನು ಪದಾರ್ಥ ಬೇಕೋ ಅದನ್ನ ತಗೊಂಡ್ ಹೋಗ್ಬೇಕು, ಏನೇನು ಬೇಡ ಅಂತ ಒಂದು ಇಟ್ಕೊಂಡು ಹೋಗಿಲ್ಲ. ಅಕ್ಕಿ ಬೇಡ ಬೇಡ, ಸಕ್ಕರೆ ನಮ್ಮವ್ರಿಗೆ ಇದೆ, ಎಣ್ಣೆ ಫ್ಯಾಟು ಅವನಂದ ಅದು ಏನ್ ಬೇಕು ಹಿಂಗ್ ತಿರ್ಗಿಸ್ಕೊಂಡು 50 ಗ್ರಾಮ್ ಚಾ ಪುಡಿ ಏನಿಲ್ಲ ಅವ್ರಂತ ಅದೇ ಕೊಡನೆ ಅಂತ ಶಾನೆ ಕೊಟ್ಟು ಕಳ್ಸ್ರಿ. ಓದೋದ್ರಲ್ಲೇ ತಲೆನೋವು ಬಂತು ಅಂತ ಹೇಳಿ ನಿಂಗೆ ಏನ್ ಬೇಕೋ ಅದಕ್ಕೆ ಕೇಳೋರು ಬಿಟ್ಟು ಏನು ಇವನು ಬೇಡ ಇವನು ಬೇಡ ಇವನು ಬೇಡ. ಅಲ್ರಿ ಮುಂದೆ ನಾ ಯಾಕೆ ಬೇಡ ಅಂದ್ರೆ ನೀವು ಕೇಳ್ತೀರಿ. ತನ್ನ ಮಕ್ಕಳ ಕುಂದ ತಾನೇ ಬೇಡೋದಕ್ಕೆ ಮನ್ನಾದಿ ನಾಚಿ ಮಹಾಲಕ್ಷ್ಮಿ ತನ್ನ ಮನದಿಂದ ನೀ ಕರೆಯಾದೆ ಒಬ್ಬೊಬ್ಬರ ಮುನ್ನಂತ ಸೌಚಾಗಲಿಸಿದಳು. ಇವನು ಬೇಡ ಇವನು ಬೇಡ ಯಾಕೆ? ಒಬ್ಬೊಬ್ಬರಲ್ಲಿ ಒಂದೊಂದು ದೋಷ, ಒಂದೊಂದೇನು ನೂರಾರು ಇದ್ದಾರೆ, ಹೈಲೈಟ್ ಆಗೋದು ಒಂದು ದೋಷ. ಹಾಗಾಗಿ ಯಾರು ಮೊದಲೇ ನಿಂತವ್ರೆ ಭೃಗು ಋಷಿಗಳು ದೂರ್ವಾಸ. ಅವರನ್ನು ನೀನ್ಯಾಕೆ ನಿಂತೀರಿ ತಪಸ್ಸುಗಳು? ಅವಳು ಹುಡುಗಿ ಬೇಡ ಅಂತ ಸುಮ್ಮನೆ ನಾವು ಮಠಾಧಿಕಾರಿಗಳು ಮೊದಲು ನಿಲ್ಲೋದು ನಿಂತ್ಕೊಳ್ಬೇಡಿ. ಅವಳಂದು ಏನು ಕ್ವಾಲಿಫಿಕೇಶನ್? ವರುಣದೇವರನ್ನು ನೋಡುವ ಇಲ್ಲಿ ಮಹಾ ತಪಸ್ಸುಗಳು. ಹಾನ್ ಪಟ್ಟಂದ್ರೆ ಸೈಟು, ಹೂಮ್ ಪಟ್ಟಂದ್ರೆ ಮನಿ, ಹೇನ್ ಪಟ್ಟಂದ್ರೆ ವಿಮಾನ, ಎಲ್ಲ ಪಟ್ ಪಟ್ ಪಟ್. ಏನು ಕ್ವಾಲಿಫಿಕೇಶನ್? ಇವರಿಬ್ರು PhD ಸಬ್ಜೆಕ್ಟ್ ಯಾವ್ದೊಂದು ಗೋಪದಲ್ಲಿ PhD ಡಾಕ್ಟ್ರೇಟ್. ದಯಮಾಡಿ ಬೇಡ ಹೆಂಡತಿಗೆ ಗಂಡ ಕೋಪಿಷ್ಟ ಇದ್ದು ಮಹಾ ಕಷ್ಟ. ಅದು ಸಮಾಧಾನ ಇದ್ದು ಚಿನ್ನಾರನ್ನ ಅಂತ ಎಷ್ಟು ಚಂದ. ಏನೇನ್ ಬೇಡಿಸ್ರಿ ಏನೇ ಮಾಡಿದ್ರು ಚಿನ್ನ ನಾ ಇದೀನಿ ನಾನು ತೆಗಿತೇನೆ. ಎತ್ತ ವೇಳೆಯಿಂದ ಬೈತಾ ಇದ್ರು. ಈಗೆಲ್ಲ ಇಲ್ಲ ಅನ್ಕೊಂಡು ಹಿಂದೆಲ್ಲ ಬೈಯೋರು, ಈಗೆಲ್ಲ ಸೆಕೆಂಡ್ ಇನ್ನಿಂಗ್ಸ್ ಅವ್ರದೇ. ಹಾಗೆ ಬೇಡ. ಕೆಲವಾರು ತಪಗೈದು ಪುಣ್ಯವ ಗಳಿಸಿದ್ದರೇನೋ ಫಲವಿಲ್ಲ. ಜ್ವಲಿಸುವ ಕೋಪಾದಿ ಶಾಪವ ಕೊಡುವರು ಲಲನೆಯನಿವರು ಒಲಿಸುವರೆ. ಎಲ್ಲಾ ಶಾಸ್ತ್ರಗಳು ಅವೆ, ದುರ್ಲಭ ಜ್ಞಾನವ ಕಲ್ಪಿಸಿ ಕೊಡುವ ಗುರುಗಳು. ಶುಕ್ರಾಚಾರ್ಯ ಬೃಹಸ್ಪತ್ಯಾಚಾರ್ಯ ಬೇಡ, ಸಲ್ಲಾದ ಪುರೋಹಿತ ಕೊಡಗಾರ. ಎಷ್ಟು ಬಂದ್ರು ಅವ್ರು ಬೇಕು ಬೇಕು ಅಂತ ಬೇಕಾಗಿಲ್ಲ ಅಂದ್ಬಿಟ್ರು ಶುಕ್ರಾಚಾರ್ಯ ಬೃಹಸ್ಪತ್ಯಾಚಾರ್ಯ. ಬೇಡ ಯಾವ್ದಾರ ಮದ್ವೆ ಎಷ್ಟೋ ಅಷ್ಟೇ ಬೈತಾನ. ಬೇಡಕ್ಕೋ ದಿನ ಎಲ್ಲಾದ್ರೂ ಬಂದು ನಮ್ಮನೆಗೆ ಹೇಳ್ಕೊಂಬಂದು ಹೊಡಿತಾನ. ನಾವ್ ಯಾರು ಅರ್ಥ ಕೇಳಂತ ನೀವು ಒಬ್ಬರೇ ಬಂದ್ರಿ ಓಲಾ ಮಾಡ್ಕೊಂಡ್ಬಂದು ನಾವೇ ಕೊಡ್ತಿಲ್ಲ. ದಯಮಾಡಿ ನಿಮ್ಮ ಯಜಮಾನ ಕರ್ಬೇಡಿ. ಅವ್ರು ಬಂದ್ರು ಅಂದ್ರೆ ನಮ್ಮ ಮನೆಯವ್ರಿಗೆ ಎದೆ ಹೊಡಿತಾ. ಯಾವ್ದಾರ ಬಂದ ಗತಿ ಏನು? ಹಾಗಾಗಿ ನಮ್ಮ ಗೌತಮ ಸ್ವಾಮಿಗಳು ಪೂಜೆ ಮಾಡಬೇಕಾದ್ರೆ ಎಲ್ಲ ದೇವತೆಗಳನ್ನು ಮಂಟಪದಲ್ಲಿ ಆವಾಹನೆ ಮಾಡ್ಬೇಕು. ಯಾಕಂದ್ರೆ ಈಗ ಹೇಳೋದಲ್ಲ, ಸರ್ವೋತ್ತಮ ಅಂತ ಆಗ್ಬೇಕಾದ್ರೆ ದೇವರ ಪೂಜೆಗೆ ನಾವು ನೀವು ಮಾಡೋದಲ್ಲ, ಮಹಾಲಕ್ಷ್ಮೀ ದೇವಿ ಮಾಡೋದು. ಎಲ್ಲಾ ದೇವತೆಗಳು ದೇವರಿಗೆ ಪರಿಚಾರಕರಾಗಿ ಕೂತಿರ್ತಾರೆ. ನಮಗ್ ಕಾಣಕ್ಕಿಲ್ಲ ಸರಿ. ಯಮಧರ್ಮರಾಜನನ್ನ ದಕ್ಷಿಣ ದಿಕ್ಕಿಗೆ ಅಭಿಮಾನಿ, ಅವನನ್ನ ಆವಾಹನೆ ಮಾಡಬೇಕಾದ್ರೆ ಅವರು ಮಂಟಪ ಪೂಜೆ ಮಾಡಬೇಕಾದ್ರೆ ಮಗನ ಹೇಳ್ಕೊಂಡು ಮಾಡೋರು. ಅವರ ತಾಯಿ ಒಮ್ಮೆ ಬಾಗಿಲು ತೆಗೆದು ನೋಡೋಣ ಅನ್ನೋ ಕಾಲಕ್ಕೆ ಯಮಧರ್ಮರಾಜನ ಕರೆದು ಯಾರೇ ಬಂದಿ ಅನ್ಕೋಣದ ಮೇಲೆ ಕಿತಾರ ತೇಚಿ ಬಿಟ್ಟಿರ್ತಾರೆ. ಮತ್ತೆ ಆಮೇಲೆ ಎದ್ದು ಮಾಡಿ ಸವಳನ್ನ ಪೂಜಾ ಮುಗಿದ್ಮೇಲೆ ಕೇಳೋದು, ಯಾಕೆ ಕೆಲ್ಸಂದ್ರೆ ಏನಾಯ್ತು? ಇಲ್ಲ ಅದು ಯಮಧರ್ಮರಾಜನ್ ನೋಡೋದು, ಅದಕ್ಕೆ ಬಾಗಲ ಹಾಕೋದು, ಬಾಗಲ ಹಾಕಿದಾಗ ನೋಡ್ಬೇಡ್ರಿ ಅಂತಾನೆ.
ಸಂಧಿಯಿಂದ ತೂರಿಸಿ ನೋಡ್ಲಿಕ್ಕೆ ಅಲ್ಲ ಇದು. ಅವನ್ನೆಲ್ಲ ನೋಡೋ ಯೋಗ್ಯತೆ ನಮ್ಗೆ ಇರುದಿಲ್ಲ, ಅದಕ್ಕೆ ಬೇಡ ಅಂತ ಎಲ್ಲ ದೇವತೆಗಳು ಬರೋರು. ಯಾವಾಗ ನೋಡಿದ್ರೆ ಎರವಳಿ ಎತ್ತು ಬೇಡ, ಯಾಕೆ ಬೇಡ? ಧರ್ಮ ಉಂಟೊಬ್ಬನಲ್ಲಿ ಹೆಮ್ಮೆಯ ಹೆಸರಿಗೆ ಅಮ್ಮನ್ ಮಾತಕ್ಕ ಗುಣವಿಲ್ಲ, ಕ್ಷಮೆಯ ಬಿಟ್ಟೊಬ್ಬ ನರಕದಲ್ಲಿ ಜೀವನ ಮರ್ಮವ ಮೆಟ್ಟಿ ಕೊಲಿಸುವ. ನೂನಂ ತಪವರ್ಯಸ್ಯ ನಮನ್ಯ ನಿರ್ಜಯೋ ಜ್ಞಾನಂ ಕ್ವಚಿತ್ತಸ್ಯ ನ ಸಂಕವರ್ಜಿತಂ ಕಶ್ಚಿನ್ ಮಹಾಸ್ತಸ್ಯ ನ ಕಾಮ ನಿರ್ಜಯ ಸೈಶ್ವರ ಕಿಂ ಪರತೋ ವ್ಯಪಾಶ್ರಯ ಧರ್ಮ ಕ್ವಚಿತ್ತಸ್ಯ ನ ಭೂತ ಸೌರದಂ ತ್ಯಾಗ ಕ್ವಚಿತ್ತಸ್ಯ ನ ಮುಕ್ತಿ ಕಾರಣ. ಹೀಗೆಲ್ಲಾನು ಬೇಡ ಅಂತ ಹೇಳಿ ಲಕ್ಷ್ಮೀದೇವಿ ಸ್ಟೇಜ್ ಮೇಲೆ ಹೋಗಿ ನಿಂತು ಕೇಳಿದ, ನಾ ಯಾರಿಗೂ ಬೇಡ ಕೈ ಎತ್ತರಿ. ಯಾರ್ಯಾರು ಕೈ ಎತ್ತಿಂದ ಎಲ್ಲರಿಗೂ ಲಕ್ಷ್ಮೀದೇವಿ ಬೇಕು. ದೇವರೊಬ್ಬ ಕೈ ಎತ್ತಂದ, ನೀನ್ ನನಗೆ ಬೇಡ. ಲಕ್ಷ್ಮೀದೇವಿಯನ್ನು ಹಾಗಾದ್ರೆ ನೀನೇ ನನಗೆ ಬೇಕು ಅಂತ. ಯಾಕೆ? ನನ್ನ ಅನಿವಾರ್ಯತೆ ಇಲ್ಲದವನೇ ನನಗೆ ಗಂಡ ಬೇಕು. ಸ್ವಸ್ಯಾತ್ರಿಯೋ ಜನಕೋ ಜನಿನ್ಯಾ ವಕ್ಷೋ ನಿವಾಸವಕರೂತೆ. ವಕ್ಷಸ್ಥಳವನ್ನೇ ಮನೆ ಮಾಡಿ ಕೊಟ್ಟ. ಹಾಗಾಗಿ ಶ್ರೀವತ್ಸ ಲಕ್ಷ್ಮಣ ಅದು ಚಿನ್ನ ಅಲ್ಲ, ಲಕ್ಷ್ಮೀದೇವಿ ಪೂಜಾ. ಲಕ್ಷ್ಮೀದೇವಿ ಬಂದು ಇನ್ಯಾರ ಬಂದರು? ಲಕ್ಷ್ಮೀ ಒಬ್ಬಳ ಇಲ್ಲ, ಶ್ರೀ ಭೂ ಇಬ್ರು ಬರ್ತಾರೆ. ಲಲನೆ ರುಕ್ಮಿಣಿ ಸತ್ಯ ಭಾಮೆ ಗೂಡಿ ನಲಿದಾಡುತ್ತಯನ್ನ ಹೃದಯ ಮಂದಿರಕ್ಕೆ ಬಲು ಬಲು ವಿಗಳ ಅಜ್ಞಾನಾಂಧದ ಕುಲವ ನೋಡಿಜೆ ಮತ್ಕುಲ ದೈವ ಮೂರುತಿ ಬಂದ ಮನ್ಮ ನಸಕೆ. ಶ್ರೀಹರಿ ಎಷ್ಟು ಜನುಮದ ಪುಣ್ಯ ಬಂದದ ಗೀತು, ಎಷ್ಟು ಧನ್ಯರು ನಮ್ಮ ಹಿರಿಯರು, ಎಷ್ಟು ದೇವತೆಗಳು ನಮಗೆ ಹರಸಿದರು. ದೃಷ್ಟಿಗೋಚರ ನಮ್ಮ ವ್ಯಾಸ ವಿಠಲ ಬಲ್ಲ ಬಂದ ಮನ್ಮಾನಸಕೆ. ಸಂಶ್ಲಿಷ್ಟೇ ಶ್ರೀರಾಭ್ಯಾಂ ಅಮೂತ ಪರಿವಾರಾತ್ಮನ ಸೇವಕೇಶು. ದೇವರನ್ನ ಎಂದು ಲಕ್ಷ್ಮೀ ಜೊತೆನೇ ಚಿಂತನೆಯನ್ನ ಮಾಡ್ಬೇಕಂತ ಎಂದೂ ಬಿಟ್ಟು ಹೋಗೋದಿಲ್ಲ. ನಿತ್ಯಾವಿಯಲ್ಲಿ ವ್ಯಾಸರಾಜರು ಮೊದಲು ಕೃತಿಯನ್ನ ಮಾಡ್ಬೇಕಾದ್ರೆ ಬರೀ ಕೃಷ್ಣ ಅಂತ ಮಾಡಿದಂತ ಒಂದು 3-4 ಸ್ವಪ್ನದಲ್ಲಿ ಕೃಷ್ಣ ಒಂದು ಹೇಳದಂತ. ನಿಮಗಂತೂ ಹೆಂಡಿಲ್ಲ, ಮಕ್ಕಳೆಲ್ಲ ಇರಲಿಲ್ಲ, ಮುಂದಿಲ್ಲ, ಸನ್ಯಾಸಿಗಳು ನಮ್ಮನ್ನ ಯಾಕೆ ಹಾಗೆ ಮಾಡ್ತೀರಿ? ನಾಳೆಯಿಂದ ಶ್ರೀ ವಿಠಲ ಲಕ್ಷ್ಮೀದೇವಿ ನನ್ನ ಕ್ಲಾಸ್ ತಗೋತಾಳ, ಬಿಟ್ಟರ್ ಬಿಟ್ರು ಅಂತ ಹೇಳಿ ಅವತ್ತಿನಿಂದ ಶ್ರೀಕೃಷ್ಣ ಅಂತ ಶುರು ಮಾಡೋದು. ಶ್ರೀಕೃಷ್ಣ ಶ್ರೀಕೃಷ್ಣ ಬೇಡಪ್ಪ, ನಿನ್ ಹೆಂಡತಿ ಜೊತೆನೆ ನಿಮ್ಮನ್ನು ಕರಿತೀನಿ. ಹೀಗಾಗಿ ಆ ಪರಮಾತ್ಮ ಲಕ್ಷ್ಮೀ ಸಮೇತ ಬಂದ. ಇನ್ಯಾರ್ಯಾರು ಬಂದರು? ಕೌಸ್ತುಭ ರತ್ನ ಇತ್ತು ಒಂದು ದೇವರ ಕೊರಳಲ್ಲಿ, ಕೌಸ್ತುಭ ರತ್ನ ಇದೆ. ಅದ ರತ್ನ ಅಲ್ಲಂತೆ, ಬ್ರಹ್ಮದೇವರೇ ರತ್ನದ ರೂಪದಲ್ಲಿ ಕೂತಿರೋದು. ಶ್ರೀಮದಾಚಾರ್ಯ ತುಸೇಸತ ನಾಗವ ಸಾಕಾರದಲ್ಲಿ ಹೇಳ್ತಾರೆ. ಸುಮಧ್ವಿಜಯನ್ನು ನಾರಾಯಣ ಪಂಡಿತನು ಅಂತ. ಅಸಮೇಯ ಅನಧಿಗೆ ಸುಸಾಧಿತೆ ನಿಜತಾಥೇರ ವಿರಾಜಿದೀತಿ ಪ್ರದದೌತು ಜಗಜ್ಜಯಧ್ವಜಂ ವಿಧಿ ಏತದ್ಗಲ ಸಂಗೀಭೂಷಣಂ. ನನ್ನಿಂದ್ರೆ ಯಾರು ಸರ್ವೋತ್ತಮ ಅಂತ ಬ್ರಹ್ಮದೇವರು ಜಂಚಂತ್ ಅವರಂದ್ರು ನಮ್ಮ ಭಗವಾನೇ ಸರ್ವೋತ್ತಮ ಅಂತ ಹೇಳಿ ಒಂದು ಮೆಡಲ್ ಕಟ್ಟಿದ್ರು. ಮೆಡಲ್ ಕಟ್ಟಿದ್ದಲ್ಲ, ತಾವೇ ಮೆಡಲಿನ ರೂಪದಲ್ಲಿ ಹೋಗಿ ಕೂತಿದ್ದಾರೆ. ಚೂಡಾಮಣಿ ಅಂತ ಒಂದು ಮಣಿ ಇದೆ ದೇವರ ಕೃತಿಗೆ, ಅದು ವಾಯುದೇವರು. ಚೂಡಾಮಣಿ ವಾಯುದೇವರು, ಕೌಸ್ತುಭ ರತ್ನ ಬ್ರಹ್ಮದೇವರು. ಇನ್ನು ಮೈಮೇಲಿನ ಆಭರಣ ಎಲ್ಲ ಇದೆಯಲ್ಲ, ಅವೆಲ್ಲ ದೇವತೆಗಳಂತೆ. ಅದು ಎಲ್ಲಿದ್ದಾರೆ? ಶ್ರೀಮದಾಚಾರ್ಯ ಭಾಗವತ ತಾತ್ಪರ್ಯದಲ್ಲಿ ಇಲ್ಲೇ ದಶಮ ಸ್ಕಂದದಲ್ಲೇ ವೇಣುನಾದವನ್ನು ಮಾಡ್ಬೇಕಾದ್ರೆ ಬಹಳ ಚಲೋ ಇರೋದು. ದೇವರ ವೇಣುನಾದವನ್ನ ಗೋಪಿಕಾಸ್ತ್ರೀಯರಂದರು ಆ ವಿಧದ ಏನು ಪುಣ್ಯ ಮಾಡಿತ್ತು ಮುಂದೆ ಬರುತ್ತದೆ. ಗೋಪ್ಯ ಕಿಮಾಚಲದ ಕುಶಲಂ ಸ್ಮವೇಣು ದಾಮೋದರಾದರ ಸುಧಾರಸ ಸಾಗ್ರಗೆ. ಪರಮಾತ್ಮನ ತುಟಿಯಲ್ಲಿರುವ ಅಮೃತರ ಸ್ಪರ್ಶ ಆ ಬಿದುರು ಕಡ್ಡಿಗೆ ಆಗತ್ತೆ. ನಾವು ಚೇತನಗಳಾಗುವ ದೇವರ ಹತ್ರ ಹೋಗುವಾಗಿಲ್ಲ, ಮುಂದಿನ ನಮ್ಮ ಬಿದುರಾಗಿ ಹುಟ್ಟಿ ದೇವರ ಕೈಯಲ್ಲಿ ಇರಬೇಕು ಅಂತ. ಅದಕ್ಕೆ ಆಚಾರ್ಯರಂದರು ಲಕ್ಷ್ಮೀದೇವಿ ಮಹಾಸ್ವಾರ್ಥಿ, ದೇವರ ತುಟಿಯಲ್ಲಿರುವ ಅಮೃತವನ್ನ ವೇಸ್ಟ್ ಆಗ್ಲಿಕ್ಕೆ ಬಿಡೋದಿಲ್ಲಂತೆ. ಮತ್ತೇನ್ ಮಾಡೋದು? ವೇಣುವನ್ನ ದೇವರು ತುಟಿಯ ಹತ್ತಿರ ಇಟ್ಟುಕೊಂಡ ಕೂಡಲೇ ಲಕ್ಷ್ಮೀದೇವಿ ಅಲ್ಲಿ ಬಂದು ಕೂತು ಬಿಡೋದು. ಸ್ವಾಮಿ ನಾನೇ ಅದನ್ನ ಮಾಡ್ಬೇಕು, ನಂದೇ ರೈಟ್ಸ್ ಅಂತ. ವೇಣುವಿನ ರಂಧ್ರದಲ್ಲಿ ಅವಳು ಕೂಡ ಅಂತ. ಶ್ರೀದೇವಿ ವೇಣುಮಾಶ್ರಿತ್ಯ ರೇಮೇ ವೇಣುಮಾವಿಶ್ಯ ರೇಮೇ ಕೃಷ್ಣ ಮುಖಾಂಬುಜ. ಕೃಷ್ಣನ ಮುಖಾಂಬುಜದಲ್ಲಿ, ಮುಖ ಕಮಲದಲ್ಲಿ ತಾನು ಆ ಅಮೃತವನ್ನು ಪಾನ ಮಾಡ್ಲಿಕ್ಕೆ ವೇಣುವಿನ ರಂಧ್ರದಲ್ಲಿ ಕೂಡೋಳು. ಆ ದೇವತೆಗಳೆಲ್ಲ ಕೇಳಿದ್ರು, ನಮ್ಮವ್ವ ನೀನು ಹೆಂಡತಿ ಅಲ್ಲಿ ಕೂಡ್ತಿ, ನಾವೇನ್ ಕೂಡಬೇಕು ಹೇಳು. ಸುರ ಇತರ ಭಾಂಡಗಾಹ, ಭಾಂಡ ಅಂತ ಅಲ್ಲಿ ಶಬ್ದ ಇದೆ.
ಆ ಭಾಂಡ ಅನ್ನೋದಕ್ಕೆ ಯಾವ ಅರ್ಥ ಮಾಡಿ ನಮ್ಮ ಸತ್ಯಧರ್ಮ ಸ್ವಾಮಿಗಳು ಭಾಂಡ ಅನ್ನೋದಕ್ಕೆ ವೇಣುವಿನ ಆಚೆ ತುದಿ ಅಂತ ಅರ್ಥ ಮಾಡ್ಯ. ಇಲ್ಲಿ ಲಕ್ಷ್ಮೀದೇವಿ ಆತದೆ 33 ಕೋಟಿ ದೇವತೆಗಳನ್ನು, ಅಂತೂ ಪರಮಾತ್ಮ 33 ಕೋಟಿ ದೇವತೆಗಳನ್ನ ಎತ್ತಿ ಆ ವೇಣುವನ್ನ ನಾದ ಮಾಡಿಬೇಕಾಗಿತ್ತು. ಈ ಬೆಂಗಳೂರಲ್ಲಿ 9 ಗಂಟೆ ಬೆಳಗ್ಗೆ ಪೀಕವನ್ನು ನೋಡೋಣ, ಫುಟ್ ಬೋರ್ಡ್ ಕೆಳಗೆ ಇರುತ್ತದೆ ಬಸ್, ಹೀಗೆ ಬಗ್ಗೋಗಿರುತ್ತದೆ. ಅಷ್ಟು ಜನ ಪೂರ್ಣ ತುಂಬಿದ ಬಸ್ಸಿನ 33 ಕೋಟಿ ದೇವತೆಗಳು ಆ ಕಡೆ ಒಂದು. ಇನ್ನು ಭಾಂಡ ಅನ್ನೋದಕ್ಕೆ ವಿಜಯಧ್ವಜರು ಭೂಷಣ ಅಂತ ಬರೀತಾರೆ, ಆಭರಣ ಅಂತ. ಭಾಂಡ ಅನ್ನೋದಕ್ಕೆ ಆಭರಣ ಅಂತಾನು ಅರ್ಥ ಇದೆ. ದೇವರ ಮೈಮೇಲಿನ ಆಭರಣದ ರೂಪದಲ್ಲಿ ಕುಳಿತು ದೇವರ ವೇಣುನಾದವನ್ನ ಆಸ್ವಾದನೆ ಮಾಡೋರು. ಸೊ ದೇವರ ಬರ್ತೇನ ಆಭರಣ ಹಾಕೊಂಬಂದಲ್ಲ, ಅದೆಲ್ಲ ದೇವತೆಗಳ ಕ್ವಾರ್ಟರ್ಸ್ ಅಂತಾರೆ. ಅಲ್ಲಿ ಕೂತು ದೇವರ ಆಭರಣದ ರೂಪದಲ್ಲೇ ಕೂತು ಕೇಳೋರನ್ನು. ಹೀಗಾಗಿ ದೇವರು ಒಬ್ಬನೇ ಬಂದಿಲ್ಲ, ಅವನು ಸಕುಟುಂಬ ಸಪರಿವಾರ. ಒಬ್ಬ ಆಚಾರ್ಯ ಇದು ಅಂತ ಏನಾಗೋದು, ಅವ್ರು ಮಾತ್ರ ಊಟ ಕೇಳೋದು ಅಷ್ಟೇ, ಅದು ಆಚಾರ ಮಾತ್ರ ಹೇಳೋದು. ಪಾಪ ಊಟ ಮಾಡ್ಕೊಂಡು ಬಂದು ಮನೆ ಕೂತ್ಕೊಳ್ಳೆ ಹೆಂಡತಿ ಬೈಯೋಳು, ನೀವು ಹೋಗದೆ ಚಲೋತ್ನಾಗ ತಿನ್ಕೊಂಡ್ ಅದನ್ನ ನಾಯಿನ್ ಸಾಯ್ಬೇಕು, ನೀ ಮಾಡ್ಕೊಂಡು ಮಾಡ್ಕೊಳ್ಳಿಕ್ ಬರ್ಬೇಕಲ್ಲ. ನಾ ಏನ್ ಮಾಡ್ಲೇನು, ಹಿರಿಯೋರು ಹೇಳ್ರಿ, ನಮ್ಮ ಮನೆಯವ್ರೇನು ಪರಾಂಗ ನಿಯಮ ಅಲ್ಲ, ಅವ್ರಿಗೂ ಮಠದ ಊಟ ಸೇರ್ತಾವ. ಹೌದೇ, ನಿನಗ್ ಸೇರ್ತಾವ, ಅವ್ರು ನೀ ಸೇರ್ಬೇಕಲ್ಲ, ಹೇಳಂತೂ ಹೇಳ್ರಿ ಅಂದ್ರು. ಯಾರೋ ಬಂದ್ ಕಳೋದು, ನಾಳೆ ಆಚಾರ ನಮ್ಮ ಮನೆಗೆ ಬರಬೇಕು, ಇವು ಸ್ವಯಂ ಘೋಷಿತ ಆಸ್ತಿ ತೆರಿಗೆಯಿಂದಾಗಿ ಹೇಳ್ಕೊಂಡ್ಬಿಟ್ಟು ನೋಡು ನಿಂಗೂ ಹೇಳಲಿಕ್ಕತ್ತೆ, ನೀನು ಬಾ. ಅವ್ರಂದ್ರೆ ಇಲ್ಲ, ಇಲ್ಲಿ ನೀವೇ ಕಾಳಜಿ ಮಾಡ್ಬೇಡಿ, ನಾನೇ ಕರ್ಕೊಂಡ್ ಬರ್ತೀನಿ ಆತೋ. ಸರಿ ಆಯ್ತು, ಮತ್ತೆ ಇಷ್ಟು ಹೇಳಿದ್ಮೇಲೆ ಇನ್ನೇನ್ ಮಾಡ್ತಾನೆ ಬೆಳೆಯಿಂದ. ಆಯ್ತು, ನೀವು ನಿಮ್ಮ ಮನೆಯವ್ರು ಬಂದ್ರಿ, 3 ಮಕ್ಳಿದ್ದು ಅವ್ರು ಹೇಳಿಲ್ಲ ಇವ್ರು, ಮತ್ತ ಅವ್ರ ಸಲ ಮಾಡ್ಬೇಕಲ್ಲ. ಅದೇನ್ ಮಾಡಿ 3 ಕ್ಯಾರಿಯರ್ ಇಟ್ಟಿದ್ರು, ಆಧ್ಯಾತ್ಮಿಕ ಆಧ್ಯಾತ್ಮಿಕ ಆದಿ ಭೌತಿಕ ಅಂತ ಹೇಳಿ ಹೆಸರು ಕೊಟ್ಟು ಕ್ಯಾರಿಯರ್ನೇ ತಗೊಂಡ್ ಹೊಟ್ಟೋಗೋಣ ಮಕ್ಕಳಿಗೆ. ಅವ್ರು ಹೇಳಿಲ್ಲ, ನೀ ಮತ್ತೆ ಕ್ಯಾರಿಯರ್ ತಗೊಂಬಾ. ಕ್ಯಾರಿಯರ್ ನೋಡಿ ಎದೆ ಹೊಡೆದ ಹೊಸವರ ಪಂಚಿತ್ರ ಇದ್ದಾಗ ಇದ್ದವಲ್ಲ, ಮಧ್ಯಾಹ್ನದ ಬಿಸಿ ಊಟ ಇದ್ದಾಗ ಇದೇನು ಕ್ಯಾರಿಯರ್ ರೀ, ನಾಳೆ ಬೇಡ ಮಕ್ಕಳನ್ನೇ ಕ್ಯಾರಿ ಮಾಡ್ಕೊಂಡ್ ಬಂದ್ರಿ. ಅವತ್ತಿಂದ ಅವ್ರು ಸಕುಟುಂಬ ಸಪರಿವಾರ ಆಚಾರ ಅಂತ ಹೇಳಿ ನಮ್ಮ ಸ್ವಾಮಿ ಸಕುಟುಂಬ ಸಪರಿವಾರ. ಒಬ್ಬನೇ ಬರೋದಿಲ್ಲ ಅಂತ, ನೀ ಕರೆಯೋದು ಒಪ್ಪನ್ನ, ಅದು ಬರೋರೆಲ್ಲ ಅದು ಸ್ವಾಮಿ ಬಂದಾಗ ಅಷ್ಟೇ. ಅವನು ಬಂದಾಗ ನೀ ಏನ್ ಕರೆಯೋದು ಅಂತ. ಹಾಗಾಗಿ ನಮ್ಮ ಸ್ವಾಮಿ ಬಂದಾಗ ಹಾಗೆ ಅಂತ. ಪ್ರಕೃತದಲ್ಲಿ ತಮದ್ಭ ತನ್ಬಾಧಕ ಅವನು ಬಂದಾಯ್ತು ನೋಡಿ. ತಂದೆ ತಾಯಿ ಇಬ್ಬರು ಸ್ತೋತ್ರ ಮಾಡು. ವಿಧಿನೋಸಿ ಭವಾನ್ ಸಾಕ್ಷಾತ್ ಪುರುಷ ಪ್ರಕೃತಿ ಪರ ಕೇವಲ ಅನುಭವಾನಂದ ಸ್ವರೂಪ ಸರ್ವಬುದ್ಧಿಗಳಿಗೆ. ವಸುದೇವ ಅಂದ ನೀನು ನನ್ನ ಮಗ ಅನ್ನ, ಸಾಕ್ಷಾತ್ ಲಕ್ಷ್ಮೀಪತಿ ನೀನು. ಕೇವಲ ಜ್ಞಾನಾನಂದಾತ್ಮಕವಾದ ದೇಹ ನಿಂದು ನಮ್ಮ ಮನೆಯಲ್ಲಿ ಅವತಾರ ಮಾಡಿದೆ, ಅದನ್ನೇ ವಗರಾಜ ಅನ್ನೋದು. ಕೃಷ್ಣನ್ನ ವಸುದೇವನ ಮಗ ಅಂತ ಯಾಕೆ ಹೊಡ್ಕೋತೀರಿ? ತಂದೆಗೆ ಗೊತ್ತಿರತ್ತೆ, ತಾಯಿಗೆ ಗೊತ್ತಿರತ್ತೆ ನನ್ನ ಮಗು ಹೌದೋ ಅಲ್ವೋ ಅಂತ. ತಂದೆ ತಾಯಿನೇ ನನ್ನ ಮಗು ಅನ್ನಾಗ ನೀವೇ ಕಂತೀರಿ ಅಂತ. ಇಲ್ರಿ ನಾವು ಅಂದೇ ಮಗು ನಮಗ್ ಚಟ. ಹಾಗಾದ್ರೆ ಒಂದು ಬೈಪಾಸ್ ರೂಟ್ ಹೇಳ್ಕೊಡ್ತೀನಿ ನೀವು ವಾದಗಾದ್ರು. ವಾಸುದೇವ ಅಂತ ದೇವರ ಹೆಸರು. ಯಾಕೆ ವಸುದೇವಸ್ಯ ಅಪತ್ಯಂ ಪುಮಾನ್ ವಾಸುದೇವ ಅಂತ ಅನ್ಬೇಡ್ರಿ. ವಸುದೇವನ ಮಗ ಹೌದು, ಮಗ ಹೌದು. ನಾವು ನೀವು ಮಕ್ಕಳು. ಯಾಕೆ? ತಂದೆ ತಾಯಿ ತಿಂದ ಅನ್ನದಿಂದ ನಿರ್ಮಿತವಾದ ಈ ದೇಹ, ಆದ್ದರಿಂದ ತಂದೆಯ ಮಕ್ಕಳು, ತಾಯಿಯ ಮಕ್ಕಳು. ದೇವರು ಹಾಗಲ್ಲಂತ. ಮತ್ತೇನದು ವಾಸುದೇವ? ಮಗನನ್ನ ಮಗ ಅಂತ ಕರೆಯೋದ್ಯಾಕೆ? ಪುತ್ರ ಅಂತ. ಪುನ್ನಾಮ ನರಕಾತ್ ಲಾಯತೆ ಇತಿ ಪುತ್ರ ಪ್ರಾತಾಯೇವ ನರಕ ಸಹಿ ಪುತ್ರ ನಾಮ. ತಂದೆ ತಾಯಿಗಳಿಗೆ ಆಗುವ ಪುತ್ತನ್ನು ನರಕವನ್ನ ತಪ್ಪಿಸುವವನು ನಿಜವಾದ ಮಗ. ಇದ್ದಾಗ ಮಾತು ಕೇಳಬೇಕು, ಹೋದಾಗ ಶ್ರಾದ್ದ ಮಾಡ್ಬೇಕು. ಸ್ವಲ್ಪ ಈ ವ್ಯತ್ಯಾಸ ಇದೆ. ಇದ್ದಾಗ ಶ್ರಾದ್ದ ಮಾಡಿರ್ತಾರೆ, ಹೋದಾಗ ನೆನೆಸ್ಕೊತಾ ಇರ್ತಾರೆ, ನಮ್ಮಪ್ಪ ಇದ್ರೆ ಮಾತು ಕೇಳ ಹೋಲಾಗಿತ್ತು ಏನೋ, ಮಾತು ಕೇಳ ಮಕ್ಕಳ ಅಂತ. ಹಾಗಾಗಿ ಪ್ರಾತಾಯೇವ ನರಕ ಸಹಿ ಪುತ್ರ ನಾಮ ಅಂದ್ರೆ ಈ ಮಗ ಅಪ್ಪ ಅಮ್ಮ ಹೋದ ಮೇಲೆ ಅವರ ಶ್ರಾದ್ದವನ್ನ ಮಾಡಿ ಅವನಿಗೆ ನರಕವನ್ನ ತಪ್ಪಿಸ್ತಾನೆ, ಆದ್ದರಿಂದ ಮಗ ಅಂತ ಕರೀತೀವಿ. ಸರಿ, ಕೃಷ್ಣ ವಸುದೇವನ ಮಗ ಹೇಗೆ? ನರಕವನ್ನ ತಪ್ಪಿಸುವುದರಿಂದ ಮಗ ಅನ್ನುವುದಾದರೆ, ಕೃಷ್ಣ ಈ ತಂದೆ ತಾಯಿ ಹೋದ್ಮೇಲೆ ಶ್ರಾದ್ದ ಮಾಡೋದು ಬೇಡ, ಕೃಷ್ಣನ ದರ್ಶನದಿಂದಲೇ ಅವರಿಗೆ ಆಗೇ ಇಲ್ಲ. ಕೃಷ್ಣನ ದರ್ಶನ ಆದದ್ದಕ್ಕೆ, ಕೃಷ್ಣನ ನಾಮಸ್ಮರಣೆ ಮಾಡಿದವರೇ ನರಕ ಇಲ್ಲ ಅಂದ್ಮೇಲೆ ಕೃಷ್ಣನನ್ನೇ ನೋಡಿದ್ದರಿಂದ ಅವರಿಗೆ ನರಕ ನರಕ ತಪ್ಪಿಸುವ ಹಾದಿಯಿಂದ ಅವನನ್ನ ಪುತ್ರ ಅನ್ನೋದಾದ್ರೆ ಅನ್ಕೊಳ್ಳಿ. ವಸುದೇವನ ಮಗ ವಾಸುದೇವ. ಯಾಕೆ? ವಸುದೇವನಿಗೆ ಆಗುವ ನರಕವನ್ನ ದೇವತ ಕಾಪಾಡದ, ಎಸ್ ಅನ್ಕೊಂಡೆ ಅಂತ. ಹೀಗಾಗಿ ಅವನ ಸ್ತೋತ್ರ ಮಾಡಿದ. ಅವನಂತೂ ಪಾಪ ಅಂತ ದೇವಕಿ, ನಮ್ಮಪ್ಪ ಪ್ರಳಯ ಕಾಲದಲ್ಲಿ ಇಡೀ ಬ್ರಹ್ಮಾಂಡವನ್ನೇ ನೀವು ಹೊರಟೆ ಇಟ್ಕೋತಿ,
ವಿಶ್ವಮೇವೇದ ಸ್ವತನೋ ನಿಜಾಂತೆ ಯಥಾವಕಾಶ ಪುರುಷ ಪರೋ ಭವಾನ್. ಅಂದ್ರೆ ನಿನ್ ಹೊಟ್ಟೆ ಅಂದ್ರೆ ಭಾರಿ ದೊಡ್ಡ ಒಂದು ಕಲ್ಪನೆ ಇತ್ತು. ಅನಂತ ಕೋಟಿ ಬ್ರಹ್ಮಾಂಡಗಳ ಹೊಟ್ಟೆಯಲ್ಲಿದೆ ಅಂದ್ರೆ ದೇವ್ರ ಹೊಟ್ಟೆ ಅಂದ್ರೆ ಇಷ್ಟು ದಪ್ಪ ಇರ್ಬೋದು. ನೀನ್ ನೋಡಿದ್ರೆ ತೆಳುವು ಹೊಟ್ಟೆ ಕಟ್ಕೊಂಡ್ ಬಂದಿಲ್ಲ. ನಮ್ಮಪ್ಪ ನಿನ್ನ ಜಾಗ ಸಾಕಾಯ್ತ. ಬ್ರಹ್ಮಾಂಡವನ್ನೇ ಹೊಟ್ಟೆಯಲ್ಲಿ ಇಟ್ಟುಕೊಳ್ಳುವ ನಿನಗೆ ಉದರಂ ಚಿಂತಮೇಶಸ್ಯ ತನುತ್ವೇ ಪ್ರಕಿರಂಬರ್. ಅಖಿಲ ಅಂಬರ ಇಡೀ ಬ್ರಹ್ಮಾಂಡವೇ ಹೊಟ್ಟೆಯಲ್ಲಿದ್ರು ತೆಳುವಾಗಿದೆ ಅಂತ. ಜಾಗ ಸಾಕಾಯ್ತಾ? ಈ ಬಹಳ ದಪ್ಪ ಇದ್ದವ್ರಿಗೆ ಸಣ್ಣ ಜಾಗ ಬಹಳ ತ್ರಾಸ. 3 ಸೀಟ್ ಬಸ್ಸು ಹಗಲೊತ್ತು 12 ತಾಸು ಜನ. ನಮ್ಮಂಥವ್ರನ್ನ ಆಚಾರನ ಇಲ್ಲೇನು ಕೂಡಿಸ್ಬಿಟ್ರೆ ಓ ಇಲ್ಲ ಅವ್ರನ್ನ ನಾವು ನೋಡ್ತೇವೆ. ಸರಿ ಅಪ್ಪ ಇನ್ನೇನ್ ಸರಿಯೋದು, ಎಮರ್ಜೆನ್ಸಿ ಎಕ್ಸಿಟ್ ತೆಗೆದು ಸರಿ ಹೋದೆ ಪೂರ್ಣ. ನಾನೇ ಆದ್ರೆ ಅಡ್ಡಿಲ್ಲ, ಒಬ್ರು ಕೆಳಗೆ ಬಿದ್ದಿರ್ತೀವಿ, ಅಡ್ಡಿ ಇಲ್ಲ, ಸ್ಟಾಪ್ ಬಂದ್ಮೇಲೆ ಬರ್ತಾರೆ ಏನಪ್ಪ ಅಂತ ಹೇಳಿ. ಹಗಲೊತ್ತು ಬಹಳ ತ್ರಾಸ. ಹಾಗಾಗಿ ನೀ ಕೂತೇನ ಜಾಗ ಸಾಕಾಯ್ತಾ? ಅಹೋನು ಲೋಕಸ್ಸ ವಿಡಂಬನಮ್ಮ ಅಂತೆ. ಲೋಕ ವಿಡಂಬನೆಗೆ ಕೂತ್ ನಮ್ಮಪ್ಪ ನಿನ್ನ ಬಗ್ಗೆ ನನ್ಗೇನು ಗೊತ್ತಿಲ್ಲ. ದೇವರನ್ನ ಹಾಗಾದ್ರೆ ನಿಕ್ ಬಂದು ಗೊತ್ತು ಏನು ಗೊತ್ತಿಲ್ಲ ಅನ್ನೋದು ಬಗ್ಗೆ ಉಪನಿಷತ್ ಹೇಳ. ಯಾರಿಗೆ ದೇವರ ಬಗ್ಗೆ ಗೊತ್ತಿಲ್ಲ ಅಂತ ಗೊತ್ತಿದೆ ಅವನು ಒಂದು ಗೊತ್ತಂತೆ. ಏನಂತ? ದೇವರನ್ನ ಪೂರ್ಣ ಪ್ರಮಾಣದಲ್ಲಿ ತಿಳಿಯಲಿಕ್ಕೆ ಆಗಲ್ಲ ಅನ್ನೋದು ಗೊತ್ತು. ಯಾರಿಗೆ ಗೊತ್ತು ಅಂತ ಗೊತ್ತಿದೆ ಅವ್ರಿಗೇನು ಗೊತ್ತಿಲ್ಲ ಅಂತ. ಒಡೆಯ ನೀರನು ಗೆಲುವ ಮೋರೆಯ ನೆಲವ ನೋಡುವ ತುಳಿವ ಕಂಬರಿ ಇಳೆಯನೆಯುವ ಮನೆಯ ಭಾಗವಗಳನ ತೇಜೆ ಒಳನ ಕೊನೆಯ ನಳಿನ ಮುಖಿಯ ನಾಚಿಸುವವನು ಅಯಗಣದ ಅವಳಿಗಾರನೆ ತಿಳಿಯದೋರು ನಿಂದಾಗ ತಿರುಪತಿಯ ವೆಂಕಟ. ಅರುಬಲ್ಲರು ನಿಮ್ಮ ಶ್ರೀರಕುಮಿಮರಿಗೆ ತೋರದೆಯ ಪರಬೊಮ್ಮ. ಉಳಿದವರು ಬಂದರೆ ನೀರಜಾಸನ ಕೊಮ್ಮ. ಇರು ನಿನ್ನ ಮರಮ ನೀರೊಳಗೆ ಮನೆ ಬಾರ ಬೆನ್ನಲಿ ಒರೆದಾಡಯ ನಾರ ಚಿಮ್ಮನೆ. ಧರೆಯ ಬೇಡಿದ ಧೀರ ಪುರುಷನೆ ಪರಿಬಂಧನ ಮಾರ ಜನಗನೆ. ನರಿಯರ ವ್ರತ ಬಳಿದು ಕುದುರೆಯ ನೀರಿ ಮೆರೆದ ಸುಂದರಂಗನೆ ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ. ನಮ್ ಗುರುಗಳು ಸತ್ಯ ಮಾಡ್ತಿರ್ತಾರ ನೋಡೋದು. ನಿನ್ನ ಆಟ ಅಲ್ವೋ, ನಿನ್ನವರ ಆಟವೇ ತಿಳಿಯದೋ ನಿನ್ನವರ ಆಟ. ಸತ್ಯಭೋಗನ ಆಟ ಗೊತ್ತಾಗೋದಿಲ್ಲ. ರಾತ್ರಿ ಸೂರ್ಯನ್ ತೋರಿಸೋದು ಅಂದ್ರೆ ಏನ್ ಹುಡುಗಾಟ. ನೈವೇದ್ಯಗೆ ವಿಷಮರಾಮೇ ವೀಕ್ಷದ ತೃಪ್ತಿಬಾರ್ದು. ಗೊತ್ತಾಗಿದ್ದು ವಿಷವನ್ನು ಹೊಂದು ರಾಮದೇವರ ಪ್ರಸಾದ ರಕ್ಷಣೆ ಮಾಡೇ ಮಾಡ್ತಾನೆ ಅನ್ನುವ ವಿಶ್ವಾಸ ಯಾರಿಗೆ ಉಂಟು? ಯಾರಿಗೆ? ಹಾಗಾಗಿ ನಿನ್ನವರ ಆಟ ಹೇಗೆ ಬಂದ ಏನು ಬಂದ ದೇವರಿಗಾಗಿ ಮೀಸಲಿಟ್ಟಿದ್ದರಿಂದ ಅವ್ರಿಗೆ ವಿಶ್ವಾಸ. ನಾವು ರಾತ್ರಿ ದೀಪ ಹಾಕೋದು ಸಾಕಾಗಿದೆಪ್ಪ. ಕೋಳಿ ಸೂರ್ಯ ಟ್ಯೂಬ್ ಲೈಟ್ ಹೋಗೇ ಬಿಟ್ಟಿರುತ್ತೆ. ಹೋದ್ರೆ ಟ್ಯೂಬ್ ಹೋಗಿರತ್ತೆ, ಇಲ್ಲಾಂದ್ರೆ ಟಾರ್ಟರು ಎಲ್ಲಾ ಚಲೋ ಇದ್ರೆ ಅಲ್ಲಿ ಕರೆಂಟೇ ಗತಿ ಇರಲ್ಲ. ಮತ್ತು ಏನೋ ನಮ್ಮ ಸ್ವಾಮಿ ಅವರು ಚೆನ್ನಾಗಿ ಸ್ತೋತ್ರ ಮಾಡಿ ನಮ್ಮಪ್ಪ ಉಪಸಂಹಾರ ವಿಶ್ವಾತ್ಮನ್. ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಎಲ್ಲ ನಿನ್ನಿಂದಲೇ ಆಗೋದು. ನಿನ್ನತ ಒಬ್ಬೊಬ್ಬ ಒಂದೊಂದಂತಾರೆ. ರೂಪಮ್ಮೆ ಪ್ರಾಭುರ ಅವ್ಯಕ್ತ ಮಾಧ್ಯಮ. ಅವ್ಯಕ್ತ ಅಂತ ಕರೀತಾರೆ. ಸರ್ವಥಾ ವ್ಯಕ್ತ ಆಗುವುದಿಲ್ಲ ಅಂತಲ್ಲ, ನಿನ್ನ ಇಚ್ಛೆ ಇಲ್ಲದೆ ನೀನು ವ್ಯಕ್ತ ಆಗೋದಿಲ್ಲ. ಆದ್ಯಂ ಮೊದಲಿಗ ಅಂತ ಕರೀತಾರೆ, ಎಲ್ಲಕ್ಕಿನ್ನ ಮೊದಲಿಗ. ರೂಪಮ್ಮೆತ್ತ ಪ್ರಾಹುರ ಅವ್ಯಕ್ತ ಮಾಧ್ಯಮ. ಬ್ರಹ್ಮ ಅಂತ ಮನಪರಿಪೂರ್ಣ ಅಂತ ಕರೀತಾರೆ. ಜ್ಯೋತಿ ಪ್ರಕಾಶ ಸ್ವರೂಪ ಅಂತ. ನಿರ್ಗುಣ ತ್ರಿಗುಣಗಳ ಬಂಧನ ನಿನಗಿಲ್ಲ ಅಂತ. ನಿರ್ವಿಕಾರ ಯಾವ ತರಹದ ವಿಕಾರ ಶೂನ್ಯನಾದವನು ನೀನು ಅಂತೆಲ್ಲ ಕರೀತಾರೆ. ಏನೇ ಕರೆದು ವ್ಯಕ್ತಿ ಮಾತ್ರ ನೀನೊಬ್ಬನೇ ಅದು ಸ್ತೋತ್ರ ಮಾಡಿ ನಮ್ಮಪ್ಪ ನಿನ್ನ ಈ ರೂಪವನ್ನು ಪುಟ್ಟದು ಮಾಡ್ಕೊಳ. ಚತುರ್ಭುಜ ಶಂಕ ಚಕ್ರ ಗದಾ ಪದ್ಮ ಉಪಸಂಹರ ವಿಶ್ವಾತ್ಮ ಅದೋ ರೂಪಂ ಅಲೌಕಿಕಮ್ಮೇ. ಯಾಕಮ್ಮ ಅಂದನ್ ನಮ್ಮ ಅಣ್ಣ ನೋಡಿದ್ರು ಕಟ್ಟ ಒಂದಾಗ್ತದಿನ ಅಲ್ಲಿ ಇಷ್ಟೊತ್ತರೆಗೂ ನಿನ್ನಿಂದಲೇ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಸಂಹಾರ ಎಲ್ಲ ಅಂದು ಈ ವಿಶ್ವಾಸ ಹೊಯ್ತಾ ಏನೋ ಮೇಲೆ ಪ್ರೀತಿ. ದೇವರನ್ನ ನಾನು ನಿಮ್ಮ ಮನೆಯಲ್ಲಿ ಬರ್ತಾ ಇದ್ದೀವಿ 3ನೇ ಬಾರಿ ಹ್ಯಾಸ್ಬೇಕಿದ್ದು. 2 ಬಾರಿ ಬಂದಿದ್ದೆ, ವಾಮನನಾಗಿ ಬಂದೆ, ಒಮ್ಮೆ ವೃಷ್ಣಿಗರ್ಭನಾಗಿ ಬಂದೆ. ಸುತಪ ಕೃಷ್ಣಿ ಅಂತ ಇಬ್ಬರು. ಸುತಪ ಅಂತ ರಾಜ, ಕೃಷ್ಣಿ ಅಂತ ಅವನ ಹೆಂಡತಿ. ಅಲ್ಲಿ ಅವತಾರ ಮಾಡಿದ ರೂಪದ ಹೆಸರು ಕೃಷ್ಣಿಗರ್ಭ ಅಂತ. ಇದು 3ನೇ ಬಾರಿ. ಆ 2 ಬಾರಿ ಅವತಾರ ಮಾಡೋ ಕಾಲಕ್ಕೆ ಹೀಗೆ ಬಂದಿದ್ದೆ.
ಶಂಖ ಚಕ್ರ ಗದಾ ಪದ್ಮಕರ್ಣ ಕುಂಡಲ ಕಿರೀಟ ಪೀತಾಂಬರ ಎಲ್ಲ ಹಾಕೊಂಬಂದಿದ್ದೆ. ಈಗ ಎಲ್ಲಾ ಬಿಚ್ಚಿಟ್ಟು ಬಂದ್ರೆ ನಿನಗೆ ಡೌಟ್ ಬರ್ತಾವ. ಏನಂತ ಅದೆರಡು ಲೋಕನಾಥ, ಇದು ಲೋಕನಾಥ ಅಂತ. ರಾಮಾಜಿದು ಗೋಕುಲ್ನಾಥ ಅಂತಾನೆ ಅದೇ. ಅದಕ್ಕೆ ನಾ ಈಗ ಬಂದೆ ಅಂತ ಹೇಳಿ ಅಂದ್ರೆ ಭಾಗವತ ಅಂತ ಶ್ರೀಮದಾಚಾರ್ಯ ನಿರ್ಣಯವನ್ನು ಅದಿಂತ ಜ್ಞಾನಿಗಳು ದೇವರೊಂದು ಉಪಾಸನೆ ಮಾಡಲಿ ಅನ್ನೋದಕ್ಕೆ ಹಾಗೆ ಬಂದಿದ್ದಾರೆ. ಅಜ್ಞಾನಿಗಳು ಸಾಮಾನ್ಯನಂತೆ ನಮ್ಮ ಮಗುವಿನಂತೆ ಅನುಕೊಳ್ಳಿ ಅನ್ನೋದಕ್ಕೆ ಚಿಕ್ಕೂಸಾಗಿ ಬಬುವ ಪ್ರಾಕೃತ ಶಿಶು. ನಾ ಯಾಕೆ ಅವತಾರ ಮಾಡಿದೆ ಅಂದ್ರೆ 16,000 ವರ್ಷ ಮಳೆ ಗಾಳಿ ಯಾವುದನ್ನೂ ಲೆಕ್ಕಿಸದೆ ನನ್ನ ಸಲುವಾಗಿ ನೀವು ತಪಸ್ಸು ಮಾಡು. ವರ್ಷ ವಾತಾಳ ಆತಪ ಹಿಮ ಘರ್ಮಕಾಲ ಗುಣಾನ ಸಾಮಾನು ಶ್ವಾಸರೋಧ ವಿನಿರ್ಧೂತಂ ಮನೋಬಲ ಎಲ್ಲಾ ತರಹದ ಮನಸ್ಸಿನ ಕೊಳಕು ಹೋಯ್ತು. ನೀವು ಆಹಾರ ಏನು ಒಣಗಿದ ಎಲೆ ತಿಂತಾ ಇದ್ರಿ. 10,000 ವರ್ಷ ಒಣಗಿದ ಎಲೆ ತಿಂತಾ ಇದ್ರಿ. ನಾವು ಎಲೆ ಒಣಗಿದ್ರೆ ಹೊಡ್ಕೋತೀವಿ. ಮಳೆ ಎಲೆ ಅದೇನ್ ಮಾಡೋದು ಏನಿಲ್ಲ, ಹಿಂಗ್ ಮಾಡೋದ್ರಿ ಸಸ್ಯಬೋಧ ದ್ರೋಹ ಅದು ಅಂತ ಅಂತದ್ದು. ಒಣಗಿದ ಎಲೆಯನ್ನ ತಿಂತಾಳ ಮುಕ್ಕಷ್ಟೇ ದೇವರು ಬರೋದೇ ಇಲ್ಲ. ದೇಹದಿಂದಾನೆ ಮಾಡ್ಲಿಲ್ಲ ಅಂದ್ರೆ ದೇವರಲ್ಲ ದೆವ್ವ ಬರೋದಿಲ್ಲ. ಹಾಗಾಗಿ ಇಷ್ಟೆಲ್ಲ ಮಾಡಿ ಅದಕ್ಕೆ ಬಂದೆ. ಚೆನ್ನಾಗಿ ನಮ್ಮಪ್ಪ ಉಪಸಂಹಾರ ಮಾಡ್ಕೊ ಬಬುವ ಪ್ರಾಕೃತ ಪುಟ ಕೂಸ ಎರಡೇ ಕೈ ಪುಟ್ಟ ಕೂಸು ನೋಡೋ ಕಾಲಕ್ಕೆ ಆನಂದ ಆಯ್ತು. ಸರಿ ವಸುದೇವ ಕಾಲದ ಏನ್ ಮಾಡ್ಬೇಕು, ಇದೇ ಸಮಯಕ್ಕೆ ಲಕ್ಷ್ಮೀದೇವಿ ಅವತಾರ ಮಾಡ್ಯ ನಂದ ಗೋಕುಲದಲ್ಲೂ ಅಲ್ಲ ದಾರಿಯಲ್ಲಾಗಿತ್ತು ಅಂತಾರಪ್ಪ. ಅಂತೆ ಏನಾರ್ಗೆ ರಚಿತ ಪ್ರಯಾಣ ಶ್ರೀನಿವಾಚಾರ್ಯ ಬೃಹದ್ವನ ಅಂತ ಅದರ ಹೆಸರು. ಅವರೆಲ್ಲ ಟ್ಯಾಕ್ಸ್ ಕಟ್ಟಬೇಕು ಅಂತ ಬರ್ತಾ ಇದ್ರು. ನಂದ ಗೋಕುಲದಿಂದ ಟ್ಯಾಕ್ಸ್ ಕಟ್ಟಬೇಕು. ಅವತ್ತಿನ ಕಾಲದಲ್ಲಿ ಮಥುರಾ ರಾಜಧಾನಿ, ಅಲ್ಲಿ ಬರಬೇಕು. ಬರೋ ಕಾಲಕ್ಕೆ ಪ್ರಸಂಗ ವೇದನೆ ಶುರು ಆಯ್ತು. ಅಲ್ಲೇ ಡೇರೆ ಹಾಕಿದ್ರು ಯಮುನಾ ತೀರದಲ್ಲಿ. ಅಲ್ಲೇ ದೇವ ಅವತಾರ ಆಯ್ತಂತ. ಪ್ರಾಂತ್ಯ ಈ ಮಾರ್ಗೆ ರಚಿತ ಪ್ರಯಾಣ ಅಂತ ಶ್ರೀಮದಾಚಾರ್ಯ ನಿರ್ಣಯದಂತ ಬೃಹದ್ವನ ಅಂತ ಅವರ ಹೆಸರು. ಅಲ್ಲಿ ಅವತಾರ ಆಗಿ ಅಲ್ಲಿ ಯಶೋದಮ್ಮ ಹೇಳಿದ್ರೆ ದುರ್ಗಮ್ಮನನ್ನ ನನ್ನನ್ನ ಅಲ್ಲಿ ಮಲಗಿಸಿ ಆ ದುರ್ಗಮ್ಮನ್ನ ಎತ್ಕೊಂಬಾ. ಆಯ್ತು ಸರ್. ಬಾಗಿನ ಯಾರು ತೆಗೆದ್ರು? ಬಾಗಿನ ಯಾರು ತೆಗೆಯೋದೇನು ಕರಸ್ಥ ದೇವಸ್ಯ ಕುತಂತರಾಯ ಅದ್ರಾಗ ಅಂತಾರೆ ಕೈಯಲ್ಲೇ ದೇವ್ರಿಗೆ ಇಟ್ಕೊಂಡು ಎಲ್ಲಿ ಅಡ್ಡಿ ಅಂತ ಆತ ಹೇಳಿ. ದೇವರ ನಾಮಸ್ಮರಣೆ ಮಾಡುವವ್ರಿಗೆ ಅಡ್ಡಿ ಇಲ್ಲ ಆತನ ಕೈಯಿಂದ. ಸತ್ಯಸಂಧ ತೀರ್ಥರು ಸತ್ಯಗೋದರ ಶಿಷ್ಯರು ಪಾತ್ರರು ದಯಾಕ್ ಹೋದಾಗ ಬಾಗಿಲ ಹಾಕ್ಬಿಟ್ಟು ಸರ್ವತಾ ನೀವು ಬಿಟ್ಟು ಬಾಗಿಲು ತೋರ್ಸಂಗಿಲ್ಲ. ಏನ್ ಮಾಡ್ಬೇಕು? ಗುಣಮತ್ತನ ಮಾಡೋದು. ಸರಿ, ದೇವರನ್ನೇ ಪ್ರಾರ್ಥನೆ ಮಾಡೋದು. ವಿಷ್ಣು ಸ್ತುತಿಯನ್ನ ರಚನೆ ಮಾಡಿ ಗಾನ ಮಾಡೋ ಕಾಲಕ್ಕೆ ಮುರಾತೆ ವಿಠ್ಠಲ ಸುರಾತ್ಯ ಭವತೋ ಧರಾಯಾಮ್ನಶ್ಚನ್ಯೋ ಭವಜನದಿ ಪಾರಂ ಗಮಯಿತುಂ ದುರಾಚಾರಾನ್ವಾಸ್ವಾನವ ಗುರು ವರಾನುಗ್ರಹಬಲಾತ್ ಜರಾದೂರಾದಮಯ ನಿರಾಲಂಬನದಯ ಹರೇನೋಮಿ ಸ್ವಪತನಯಾನ್ ದೋಷ ನಿಲಯಾನ್. ದೇವ್ರಂದಾಗ ನೀನ್ ನೋಡು ಉದ್ಧಾರ ಮಾಡ್ಬೇಕು ಅಂದ್ರೆ ನೀವೇನು ಸರಿ ಇದೆ. ನನ್ ನೋಡ್ಬೇಡು, ನಮ್ ಗುರುಗಳ ನೋಡು. ರಾತ್ರಿ ನೀನು ಸಲ ನಿದ್ರಾ ಬಿಟ್ಟಿಯಾರು. ಹರೇನೋಮಿ ಸ್ವಪತನಯಾನ್ ದೋಷ ನಿಲಯಾನ್ ಗುಣೈರೀಣಾನ್ ಸೌವ ಇತಿವತಿ ಉತಾಂತಿ ಸದಯ. ಅಲ್ಲ, ರಾಜರಿಗಿನ್ನ ಹತ್ತುತ್ತಾರ ನೀನು. ರಾಜರಿಗೆ ಬೇಕಾ ಮಕ್ಕಳು, ಮಂತ್ರಿ ಮಕ್ಕಳು ಏನಾದ್ರು ಅಯೋಗ್ಯ ಕೆಲಸ ಮಾಡೋ ರಾಜ ಅಂತ ನಿನ್ ಮಕ್ಕಳು ಮರ್ಯಾದೆ ತಿರುಗಿಬಿಡೋ, ನಾಳೆಯಿಂದ ಕೆಲಸಕ್ಕೆ ಬಾ. ಅವ್ರಿಗಿನ್ನ ಹತ್ತುತ್ತಾನ ರಾಜಾದಿ ರಾಜನೇನು. ನೀ ಏನ್ ಮಾಡಿದೆ? ಮಲಾಯ ಆಬಾಲ್ಯಂ ತವ ಭಜನ ಸಂಸಕ್ತ ಹೃದಯೋ ಜಹುರ್ಮಿತ್ರಾಂತೇಜ ರಘುವರ ವಿನೇಯೋಸ್ಮ್ಯವತು ಮಾಂ. ನಾನು ಇದ್ರ ಬಿಟ್ಟಿದ್ದಲ್ಲಪ್ಪ ನಿಮ್ ಸಲುವಾಗಿ. ಅವ ಶಿಷ್ಯ ನಾನು ಸತ್ಯಬೋಧರ ಶಿಷ್ಯ ಯಾರು ಹೋಗ್ತಿ ಸತ್ಯಬೋಧರಲ್ಲಿ ಸತ್ಯಸಂಧರಲ್ಲಿ ಆಯುಧಾನವನ್ನು ತೊರೆದಿತ್ತು ಪುಣ್ಯಾತ್ಮ. ಹಾಗಾಗಿ ತಾನಾಗಿ ಕೀನೇ ಕಡ್ಕೊಂಡು ಬಿತ್ತಂದು ಸಾತಿ ತಮ್ಮ ದ್ವಾರ ಕೀನು ಸರಿ ಸತ್ಯಸಂಧರದ ಅಷ್ಟೈಶ್ವರ್ಯ 8 ಐಶ್ವರ್ಯ ಏನು ಸತ್ಯಸಂಧರದು. ದೃಷ್ಟಾಗಂಗ ಶಾತಿತಂ ದ್ವಾರಕೀನ ಉತ್ತಾನಂದ್ರ ಪಂಡರೀಶಸ್ಯ ದತ್ತ
ಕೃಷ್ಣಸ್ಪೃಷ್ಟಂ ಶೇಷದರ್ಶಿ ಲತಾವಾನ್ ಅಷ್ಟೈಶ್ವರ್ಯಂ ಸತ್ಯಸಂಧಾನಮಾಮಿ ಅಂತ ಹೇಳಿ ಸತ್ಯಸಂಧರ ಬಗ್ಗೆ ದೃಷ್ಟಾರಂಗ. ಕಾಶಿಗೆ ಹೋದಾಗ ಗಂಗೆಯ ಕೈಗೆ ಸಾಕ್ಷಾತ್ ಮನದ ಭಾಗವನ್ನು ಬಂಗಾರಕ್ಕೂ ಕೊಟ್ಟಿದ್ರು ಅಂದ್ರೆ ಎಂತ ಭಾಗ್ಯ. ಕೆಲವು ಮುತ್ತೈದೆ ಕೊಟ್ಟರು ಅಂದ್ರೆ ಭಾಗ್ಯ ಅಂದ್ರೆ ಬಂಗಾರದ ಅದು ತುಂಬಾ ಬಂತು ಅತ್ತ ಅವತ್ತಿನ ಅವ್ರ ಇಡೋದು ತುಂಬಿ ಎಲ್ಲಾ ಆಚಾರ್ಯ ಏನ್ ಆನಂದವೋ. ನಾವೇ ಸ್ವಾಮಿಗಳು ನಮ್ಗೆ ಬರ್ತಾವ ಮರ ಹೆಂಡತಿಗೆ ಹೇಳ್ತೀವಿ ಸಾವು ಬೇಗ ಕರೀತಾರೆ, ರಾತ್ರಿನೇ ಎರ್ಕೊಂಡ್ ಕೂತು ಬಿಟ್ಟಿರೋ ಇವತ್ತು, ಮತ್ತೆ ಸೋದು ಗಡಿ ಏನ್ ಬಂದ್ರೆ ಎದ್ದೇ ಕೂತಿರೋ ಅಂತ ಹೇಳಿ ಒಂದು 3 ಜನ ಎಲ್ಲಾರು ಪಾಪ ಅಲ್ಲಿ ಬಂದು ಇನ್ನೇನು ಗಂಗಾ ಏನು ಸ್ವಾಮಿ ನದಿಗೆ ಕೊಡ್ತಾರೆ ಇಲ್ಲ ಅಂತ ಅಲ್ಲೂ ಮುಳುಗೋದ್ರು. ಸ್ವಾಮಿ ನದಿ ಬಿಡುವಾಗ ಸ್ವಾಮಿ ಅಂದ್ರು. ಗಂಗಾದೇವಿ ಕೈ ಬಂತು, ನೇರ ಮತ್ಲ ಗಂಗಾದೇವಿ ತೆಗೆದುಕೊಂಡು ಬಂದಂತು ಇಟ್ಟಾರಿಂದ ಶಾತಿ ತಂದು ಅರಕೀರಂ ಆ ದಯಾದಲ್ಲಿ ಹಾಕಿದ ಕೀಲಿ ಕಡ್ಕೊಂಡು ತಾನಾಗಿ ಬಿದ್ದು ಬಾಗಿಲ ತೆಕ್ಕೋದು. ಜಾತಿ ತಂದು ಅರಕೀನ ಉಟ್ಟಾಮುದ್ರ ಪಂಡರೀಶಸ್ಯ ದತ್ತ. ಪಾಂಡುರಂಗ ವಿಠಲನಿಗೆ ಸಾಕ್ಷಾತ್ ಪಾಂಡುರಂಗ ವಿಠಲನಿಗೆ ಮುದ್ರಾ ಕೊಟ್ಟು ಎಂತ ಭಾಗ್ಯ. ಆ ಮುದ್ರ ನಮಗೂ ಬೀಳತ್ತೆ ಅಂದ್ರೆ ಎಂತ ಭಾಗ್ಯ ನಮಗೂ. ಏನು ವೈಭವ ಈಗ ಒಟ್ಟದ್ದು. ಯಾಕಂದ್ರೆ ಅಲ್ಲಿ ಪಂಡರಪುರಕ್ಕೆ ಬಂದು ಯಾರ ಬಹಳ ಮಂದಿ ಗದ್ಲ ಅಂತ ಹೇಳಿ ಆ ಪಕ್ಕದಲ್ಲಿ ಇದ್ದು ಬಿಟ್ಟಾರೆ. ಬೇಡ ಬೇಡ ಪಂಡರಪುರಕ್ಕೆ ಹೋಗೋದು, ನದಿ ಆಚೆ ತೀರ ಮಂಗಳ ಬೇಡನ ಏನಿದ್ರೆ ಸತ್ಯ ಸಂಧ. ಪಾಂಡುರಂಗ ವಿಠಲ ದರ್ಶನಕ್ಕೆ ಬರ್ಲೇ ಇಲ್ಲ, ತಾನೇ ಬಂದ ವಯೋವೃದ್ಧ ರಗೇಶ ಅನ್ಕೊಂಡು ಆಗೆಲ್ಲ ಮಠದಲ್ಲಿ ಮುದ್ರಾ ಅದು ಬರೆಸುವಿಕೆ ಆಗೈತಿ. ದಿವಾನ್ ಹತ್ರ ಬರೆಸಿ ಅಪಾಯಿಂಟ್ಮೆಂಟ್ ಅಂತ ಯಾರು ಏನು ಎತ್ತ ಇದ್ದಕ್ಕಿದ್ದಾಗ ವಯೋವೃದ್ಧ ಸ್ವಾಮಿ ಮುದ್ರಾ ನಿಮ್ಮ ನೋಡೇ ಇಲ್ಲ ನಾನು ಇವತ್ತೇ ಬಂದೀನಿ ಅಂತಂದ. ನಾನು ನಿಮ್ಮ ನೋಡೇನಿ, ನೀವೇ ನೋಡ್ತೀರ ನನ್ನ, ನೀವು ನೋಡಿಲ್ಲ ಅಂತ ನಾ ಬಂದೀನಿ ಅಂತ ಮುದ್ರ ಹಾಕೊಂಡಿರಿ. ಆದ್ರೆ ಬರ್ಸಿ ನಮ್ಗೆ ಏನು ಬರ್ಸೋರು ಕಂಡೇ ಇಲ್ಲ ನನಗೆ, ನಾವು ಬರ್ಸು ಗೊತ್ತಿಲ್ಲ ತಗೊಂಡೇ ಗೊತ್ತು ಅಂದ್. ಸರಿ ಇನ್ನೊಮ್ಮೆ ಹಿಂಗ್ ಮಾಡಿ ಬಂದು ಎಲ್ಲಿರ್ತೀವಿ ಪಂಡರಪುರಕ್ಕೆ ಮುದ್ರಾ ತಗೊಂಡು ಬೆಳಗ್ಗೆ ಸತ್ಯ ಸಂತಾನ ನೋಡೋ ಕಾಲಕ್ಕೆ ಮಠದ ಮುಂದೆ ಪಾಂಡುರಂಗ ವಿಠಲನೇ ಇದೇನಿದೆ ಆಶ್ಚರ್ಯ. ಧ್ಯಾನ ಬಂದರಾದಾಗ ಪಾಂಡುರಂಗ ವಿಠಲ ನೀವಂತೂ ನಾವಿದ್ದರೆ ಬರ್ಲಿಲ್ಲ, ನೀವಿದ್ದರೆ ನಾವೇ ಬಂದ್ವಿ, ನಾವೇ ತಗೊಂಡು ಕೃಷ್ಣ ಸ್ಪಷ್ಟಂ ತನ್ನ ಪ್ಯಾರೆ ಶೇಷದರ್ಶಿ ಸುಬ್ರಹ್ಮಣ್ಯನಲ್ಲಿ ಶೇಷದೇವರನ್ನು ನೋಡುವರು. ಲತಾವಾನ್ ಅವರ ದೇಹವನ್ನು ಸೀನಾ ನದಿ ದಾಟಿದ ಮೇಲೆ ದೇಹ ಬಿಟ್ಟು ಮಹಿಷಿಯಲ್ಲೇ ಒಂದನ್ನು ಮಾಡಿದ್ದು ಬೆಟ್ಟ ಹಾಕ್ತಾನೆ ಅವರು. ಆ ದೇಹವನ್ನು ತೆಗೆದುಕೊಂಡು ಅವರನ್ನು ನನ್ನ ದೇಹ ನೀವು ಒಂದು ಇಳದಲೇ ಎತ್ತಿದಷ್ಟು ಮಾತ್ರ ವಂಚ ಇರುತ್ತೆ ಅಂತ ಒಂದು ಬಳ್ಳಿಯನ್ನ ಹೇಳಿದ್ರನು. ಆ ಬಳ್ಳಿಯನ್ನ ಕಿಟ್ಕೊಂಡ್ರೆ ಇವ್ರ ದೇಹ ಇದೆ ಅಂತಾನೆ ಅನ್ಸಿಲ್ಲ. ಲತಾವಾನ್ ಅಷ್ಟೈಶ್ವರ್ಯಂ. ಹಾಗಾಗಿ ದೇವರ ಭಕ್ತರಾದಂತಹ ಅವರಿಗೆ ಅಡ್ಡಿ ಇಲ್ಲ ಆತಕ್ಕೆ. ಮತ್ತೆ ಧ್ಯಾನದ ಗುರುಗಳು ಸತ್ಯ ಜ್ಞಾನಗಳು ತಿರುಪತಿಗೆ ಬಂದು ಶುಕ್ರವಾರ ತಿರುಪತಿ ಶ್ರೀನಿವಾಸನ ಅಭಿಷೇಕ ನೋಡಬೇಕು ಅಂತ ಅಪೇಕ್ಷೆ ಪಾಡು. ಬಹಳ ಮಳೆ ಬಂದು ನಡೆದು ಬರೋ ಕಾಲ, ಬೆಟ್ಟ ಹತ್ತಿ ಒದ್ದಾಡಿ ಮಾಡಿ ಅಂತೂ ಬಂದೇ ಹಾಕಿ 7 ಗಂಟೆ ಹೊಡೀತು. 7ಕ್ಕೆ ಅಭಿಷೇಕ ಮುಗಿದು ಒಳಗೆ ಬಿಡೋದಿಲ್ಲ ಅಂದ್ರೆ ಅಭಿಷೇಕ ಅಂತೂ ಮುಗಿದಿದೆ, ವಿಶ್ವರೂಪ ದರ್ಶನ ಮಾಡ್ಕೊಂಡು ಹೋಗ್ತೀವಿ, ಬಿಡೋದಿಲ್ಲ. ಸತ್ಯ ಜ್ಞಾನ ಯಾರಿಗೂ ಬೈಲಿಲ್ಲ, ಅರ್ಚಕರು ಬೈದು ನೀವು ಹಾಳಾಗಿ ಹೋಗ್ತೀರ, ನಾವು ಪುಣ್ಯ ಮಾಡಿಲ್ಲ ಅದಕ್ಕೆ ದೇವರ ದರ್ಶನ ಕೊಟ್ಟಿಲ್ಲ ನಮ್ಮದೇ ಇದು ಅಂತ ಹೇಳಿ ಮಾಡಿದ್ರೆ ಒಂದೇ ಶ್ರೀನಿವಾಸಗಳಿಂದ ಅಭಿನಯರಾದ ಮೂಲರಾಮನ ಪ್ರಾರ್ಥನೆ ಮಾಡ್ತಾ ನಿಲ್ಲೋ ಕಾಲಕ್ಕೆ ಅಲ್ಲಿ ಏನಾಯ್ತು, ಅರ್ಚಕರು ನಾಮ ಹಾಕ್ತಾ ಇದ್ವಿ ತಿಮ್ಮಪ್ಪನಿಗೆ, ನಾಮ ಬಿದ್ದೋಯ್ತು. ಹರಿಕ ತಿಮ್ಮಪ್ಪನ ನಾಮ ಹಾಕೋದ್ರೆ ಇವತ್ತು ಸಾಮಾನ್ಯರ ನಾಮ ಹಾಕೋದೇ ಕಷ್ಟ, ಇನ್ ದೇವ್ರ ನಾಮ ಹಾಕೋದು ಹೋಮ ಹಾಕೋದೇ ಕಷ್ಟ. ಬಿತ್ತು ಏನಿದು ಇವತ್ತು ಅಕಶಕನ ಎಂದೂ ಬಿದ್ದಿಲ್ಲಲ್ಲ. ಯಾವ್ದೋ ಮೇಲೆ ದೇವರು ಪ್ರವೇಶಗೊಂಡ ನನ್ನ ಭಕ್ತ ಹೊರಗೆ ಅಳ್ತಾ ನಿಂತಿದ್ರೆ ನನಗೆ ಶಿಕಾರವ, ನನ್ಗೇನೂ ಬೇಡ, ಅವನು ಬಂದ್ರೆ ಬೇಕಾದ್ ಮಾಡ್ಲಿಲ್ಲ ಬೇಡ ಬೇಡ ನನ್ ಕೆಚ್ಚದೆಯ ಅವಧೂತ ಇವನನ್ನು ತಿರುಪತಿ ಅರ್ಚಕರು ತಡೆಯುತ್ತ ಮಂದಿರದ ಬಾಗಿಲು ಮುಚ್ಚಿ ಒಳಗುಮ್ಮತ್ತ ತನದಿಂದ ತಿಲಕವ ಹಚ್ಚುತ್ತಿರಲಾಗೀತ ಸಂಪ್ರಾರ್ಥಿಸುತ್ತ ಅಚ್ಚುತಗೆ ಮೊರೆಯಿಡಲು ಭಕುತಿಗೆ ಮೆಚ್ಚಿ ವೆಂಕಟ ದೊರೆಯು ಪೂಜಕರರ್ಚನೆಯ ಸಂತುಚ್ಚಗೈಯಲು ಹಚ್ಚಿ ಹಚ್ಚಿದ ಹಾಗೆ ತಿಲಕವು ಬಿಚ್ಚಿ ಬೀಳಲು ಬೆದರಿ ಯೋಗಿ ಕುಲೋಚ್ಚನನ ಗುಡಿಯೊಳಗೆ ಕರೆಯಲು ಗಚ್ಚಲಕ್ಕನ ತಿಲಕ ನಿಂತಿತು ನಿಚ್ಚನ ಮಿಸಿ ಸಚ್ಚರಿತ್ರನ ಮನವೇ ಸತ್ಯ ಜ್ಞಾನ. ಈ ಮಾತಂತ
ಅವ್ರು ಬರ್ತೀವಿ ಅನ್ನೋ ಕಾಲಕ್ಕೆ ತಿಲಕ ನಿಂತಂತೆ ಶ್ರೀನಿವಾಸನ ಭಕ್ತರಿಗೆ ಅಗತ್ಯ ಇಲ್ಲ ಅಂತ ಇಲ್ಲ ಅಂದ್ರೆ ಸರ್ವೋತ್ತಮನಾದ ದೇವರಿಗೆ ಹರಸ್ಥ ದೇವಸ್ಯ ಕುತೋಂತರಾಯ. ಅದಕ್ಕೆ ವಾದರಾಜ್ ಅಂತಾರೆ ಎಲ್ಲಾನು ಹೋಗ್ಬೇಕಾದ್ರೆ ದೇವ್ರ ಬೆಟ್ಟಿಗೆ ಬಿಡಬೇಡ ಅಂತ. ನಾವು ಹಾಗೆ ಬಿಡೋ ದೇವ್ರ ಬೆಟ್ಟಿಗೆ ದೇವ್ರಿಗೆ ಯಾಕೆ ತ್ರಾಸು ಅನ್ ಮಡಿನಲ್ಲಿ ಯಾಕೆ ಹೋಗ್ಬಿರ್ತಾವ ಅಂತ ಹೇಳಿ ಮತ್ ನೀ ತಗೊಂಡಿದೀವಿ ನಾ ಬೇಕಾಲ್ಪ ಅಂತ ಹೇಳಿ ಒಂದು 4 ಡಬ್ಬಿ ದೇವ್ರ ಬೆಟ್ಟಿಗೆ 10 ಭಾರ ಇರೋ ತಗೊಂಡು ಹೊರ್ತೇನೆ ತಿನ್ಲಿಕ್ಕೆ ಉಂಡಿ ಇನ್ನೊಂದು ಮತ್ತೊಂದು ದೇವ್ರ ಬೆಟ್ಟಿಗೆ ಅಂದ್ರೆ ಅದಕ್ಕಂದ್ರು ದೇವರ ಪೆಟ್ಟಿಗೆಯಿಂದ ಜೊತೆಯಲ್ಲಿದ್ರೆ ಎಷ್ಟೋ ಆತಂಕಗಳು ತಪ್ಪ. ದೇವರ ಪೆಟ್ಟಿಗೆಯೋ ಪಾರಾಯಣದ ಪುಸ್ತಕವೋ ಜೊತೆಯಲ್ಲಿ ಭಾರೀ ದೊಡ್ಡ ಆಘಾತವನ್ನ ದೇವರು ತಾಲೂಕು ತೆಗೆದುಕೊಂಡು ಶ್ರೀನಿವಾಸ ಕಲ್ಯಾಣದಲ್ಲಿ ಶ್ರೀನಿವಾಸ ಪೆಟ್ಟು ತೆಗೆದುಕೊಂಡು ಬ್ರಹ್ಮದೇವರಿಗೆ ಹೆಲ್ಮೆಟ್ ಆದ ದೇವರು ನಿನ್ ತಲೆ ಉಳಿಸ್ತೇನೆ ಅಂತ ತನ್ನ ತಲೆ ಕೊಟ್ಟ ದೇವ್ರ ಮಟ್ಟಿಗೆ ತಗೊಂಡವ್ ಏನೇ ನೀನು ಪ್ರಾಮಾಣಿಕವಾಗಿ ಮಾಡ್ತೇನೆ ಅಂತ ದೇವರ ವ್ಯವಸ್ಥೆ ಮಾಡೇ ಮಾಡ್ತಾನೆ. ಬೇಕಾದ್ದಾಗಿ ನಮ್ ವ್ಯವಸ್ಥೆ ಒಂದು ಬೇರೆ, ದೇವ್ರ ವ್ಯವಸ್ಥೆ ಒಂದು ಬೇರೆನೇ ಇರುತ್ತೆ. ನೀವಂತಾಗಲ್ಲ ಸತ್ಯವಿಜಯನಗರದಲ್ಲಿ ಪಾಪ ನೀರಿನ ತೊಂದರೆ. ಸತ್ಯವಿಜಯನ ಆರಾಧನೆ ಬರೋದು ಚೈತ್ರ ಬಹುಳ, ಭಯಂಕರ ಬಿಸಿಲು, ಆ ನದಿ ಒಣಗೋಗಿರುತ್ತೆ. ಒಂದು ಬಾವಿ, ಆ ಬಾವಿಯನ್ನ ತೋಡಿ ಮಾಡಿ ಎಲ್ಲ ಒಂದಿಷ್ಟು ಹಳೆ ಬಾವಿಯನ್ನ ಇನ್ನೊಂದಿಷ್ಟು ಮಣ್ಣೆಲ್ಲ ತೆಗೆದು ಏನೋ ಮಾಡಿದ್ದಾರೆ. ಗುರುಗಳನ್ನ ಆರಾಧನೆ ಬರಲೇಬೇಕು ಅಂತ ಒತ್ತಾಯ ಮಾಡಿ ಗುರುಗಳು ಸತ್ತಗಳು ಗೊತ್ತಿರ್ತೀವಿ. ಅಲ್ಲಪ್ಪ ಮತ್ ನೀರಿರಂಗಿಲ್ಲ ಇಲ್ಲ ನಾವೆಲ್ಲ ತೋಡಿಲಿ ಅಂದ್ರು. ನೀವ್ ತೋಡಿಗೆ ನೀರ್ ಇರ್ಬೇಕಲ್ಲ, ಹಳ್ಳ ಇರ್ತಾವ. ಇಲ್ಲ ಸ್ವಲ್ಪ ನೀರಿದೆ ಅಂದ್ರು. ದಶಮಿ ರಾತ್ರಿ ನೋಡುದು ನೀರ್ ಕಮ್ಮಿ ಆಗಿತ್ರಿ, ಏಕಾದಶಿ ನೀರ ಇಲ್ಲ. ಸ್ವಾಮಿಗೆ ಏನು ಬ್ಯಾಡ ಅಂತ ಹೇಳೋದು ಬಿಡೋದು ಏನ್ ಮಾಡೋದು, ಸಾವು ದೇವರಿದಾರೆ ಎಲ್ಲ ಆಗ್ತಾವ ಹೋಗು ನೋಡ ಹಿಂದೆ ಮಹಾಲಕ್ಷ್ಮಿ ಬೇರೆ ಆಗ್ಬೇಕು. ಏಕಾದಶಿ ಮಾತ್ರ ಹೇಳಿಸಿ ತೋಡಿಸ್ತಾ ಒದ್ದಾಡ್ತಾ ಇದೆ. ಸ್ವಾಮಿ ಬಂದಂತ ಏಕಾದಶಿ ಬಂದವ್ ಅಲ್ಲಿ ಹೊಡಿಬೇಡು ಇಲ್ಲಿ ಹೊಡಿ ಅಂತ ಗುರುಗಳು. ಅವ ಎಲ್ಲೋ ಒಂದು ಗುದ್ಲಿ ಆಯ್ತಾರ, ಅಲ್ಲಿ ನೀರ್ ಇಟ್ಟದಪ್ಪ ಬಂದವ್ರೆ. ಅವ್ ಮೇಲ್ ಬರೋ ತ್ರಾಸ ಆಯ್ತಂತ ಅಷ್ಟು ನೀರು ಬರೋದು. ಏನ್ ಬಹಳ ಆನಂದ ಆಯ್ತು. ಸ್ನಾನ ತೂಲಿ ಎಲ್ಲಾ ಮುಗೀತು. ದ್ವಾದಶಿ ವೈಭವದಿಂದ ಎಲ್ಲಾ ಮುಗಿಸಿ ಸ್ವಾಮಿಗಳು 3 ಗಂಟೆಗೆ ಬಂತಾಕಿದ ಕೊಟ್ಟು ಮಧ್ಯಾಹ್ನ ಹೊರಟು. ಅವ್ರ ಆ ಸತ್ಯ ಜನಿಸ್ಟಿಕ್ಸ್ ಬಿಟ್ರು. ಜೊತೆಗೆ ಒಬ್ಬ ಐತೆ ಚಕ್ರಪಾಣಿ ಅಂತಿಗೂ ಇಲ್ಲ. ಆ ವ್ಯಕ್ತಿ ಸ್ವಾಮಿ ಮೋಟ್ರ್ ಹಾಕ್ತಂದಿದ್ರು ಬಂದಿದ್ರು. ಆಮೇಲೆ ತಂದೇನೋ ಬ್ಯಾಗೋ ಇನ್ನೇನೋ ಮಲ್ತೇನೆ ಅಂತ ಇಳಿದು ಬಂದ ಬಾವಿ ನೀರ್ ಕುಡಿಯೋಣ ನೋಡು, ಒಂದ್ ಹನಿ ನೀರಿಲ್ಲ, ಒಂದ್ ಹನಿ ಇಲ್ಲ. ದೇವರು ಕಾಲದಲ್ಲೂ ಆಯ್ತು, ಸದ್ಯ ಕಾಲದಲ್ಲೂ ಕೊಯಮತ್ತೂರು ಹೋದಾಗ ಒಂದು ಬಾವಿ ಬೇಕಲ್ಲ, ಬಾವಿ ಬೇಕೇ ಬೇಕು. ಬಾವಿ ಹುಡುಕೋದೇ ತ್ರಾಸು. ಅಲ್ಲೊಂದ್ ಯಾವ್ದೋ ಬಾವಿ ಇತ್ತು, ಅದು ಬಳಸ್ದೆ ಹಾಳಾಗಿತ್ತು. ಇವ್ರು ಹೇಳೋದಂತ ಚಲೋ ಮಾಡ್ಬೇಕು, ಚಲೋ ಮಾಡ್ಕೊಡು. ಹೌದು ಸ್ವಾಮಿ ಅದೆಲ್ಲ ಇಳಿಲಿಕ್ಕೆ ಆಗಲ್ಲ, ಹಂಗ ಆಗಲ್ಲ ಅಂತ ಹೇಳ್ಬೇಕಂತ. ಸರ್ವಥ ಇದನ್ನೆಲ್ಲ ಕ್ಲಿಯರ್ ಮಾಡಲ್ಲ. ಏನ್ ಮಾಡೋದು, ಅದು ಬಹಳ ಸಮೀಪದಲ್ಲಿತ್ತು, ಪೂಜಾ ಮನೆಗೆ ಸಮೀಪದಲ್ಲಿದ್ದ ಬಾವಿ. ಅವ್ರು ಚಲೋ ಮಾಡಲ್ಲ. ಇನ್ನೆಲ್ಲ ಹೊಡ್ಕೊಂಡು 3 ಕಿಲೋಮೀಟರ್ ದೂರದಲ್ಲಿ ಒಂದು ಬಾವಿಯನ್ನು ಹುಡುಕಿ ಸ್ವಾಮಿ ಮಾಡಿ ಆಗಿದೆ. ಯಾವ್ದಾದ್ರು ಟೌನ್ ಓಡ್ ಬಂದದ್ದು. ಸ್ವಾಮಿ ನಾನ್ ಮಾಡ್ತೇನೆ, ಡಬ್ಬಲ್ ಕೊಡ್ತೇನೆ ಅಂದ್ರೆ ಬಾಳ ಅಂದ. ನಾನು ಆ ಬಾವಿನ ಲೇಟ್ ಮಾಡ್ಕೊಳ್ತೀನಿ. ಏನ್ ಬಂತು ರೋಗ, ಯಾರು ಹೇಳಿದ್ರ? ಒಂದ್ ಸ್ವಾಮಿಗಳು ಬಂದು ನನ್ನ ಸ್ವಪ್ನದಲ್ಲಿ ಹೇಳಿದ್ರು, ಸ್ವಾಮಿ ಒಂದು ಸೊಲ್ಲಿರ್ಕಾರ ನೀನ್ ಮಾಡೋದೈತೆ ನೋಡಿ ನೀನ್ ಕೊಂದಾಡ್ಕೊಳ್ತೇನೆ ಅಂತ. ಅದಕ್ಕೆ ನಾ ಬಂದೆ. ಯಾವ ಸ್ವಾಮಿಗಳು ಫೋಟೋ ತೋರಿಸಿದ್ರೆ ಬ್ಯಾನರ್ ಕಟ್ಟಿತ್ತು, ಅಲ್ಲಿ ಸತ್ಯಪ್ರಭಾವ ಫೋಟೋ ಇತ್ತಂತೆ. ಇಂದ ಸ್ವಾಮಿ ಯಾರು ಒಂದು ಸೊಲ್ಲಿರ್ಕಾರು ನಾ ಪಂಡ್ರೆ ಅಂತ ಹೇಳಿ. ಅವ್ರು ಇಲ್ಲ ಏನದು ಅಂತ. ಇಲ್ಲ ಅವ್ರು ಬಂದು ಹೇಳಿದ್ರು, ಅದಕ್ಕೆ ನಾ ಮಾಡ್ತೀನಿ, ನೀನ್ ಏನಾದ್ರು ಕೊಡಿ ಅಂತ. 2-3 ವರ್ಷದ ಕೆಳಗೆ ದೇವರು ಅವರ ಪೂಜೆಯನ್ನ ನೆರವೇರಿಸ್ಕೊಳ್ತಾರೆ. ನಮ್ಗೆ ಆತಂಕ ಇರುತ್ತಂತೂ. ಇದೆಲ್ಲ ಇವತ್ತಿನ ಕಾಲದಲ್ಲೂ ವಿಶ್ವಾಸ ಫಲದಾಯಕ. ಫಲ ದೇವರು ಕೊಡ್ತಾನೆ ವಿಶ್ವಾಸವನ್ನು ಮಾಡಿದ್ರು. ಪ್ರಕೃತದಲ್ಲಿ ವಸುದೇವ ತಾನಾಗೆ ಬಾಗಿಲು ತೆರ್ಕೋತು ಹೊರಗೆ ಬಂದ. ಅವರೆಲ್ಲ ಏನ್ ಮಾಡಿದ್ರು, ಕಾವಲುಗಾರ ಬೇಕಾದ ಜನ ಇದ್ರು. ಕಂಸ ಹೇಳಿದ್ದ, 8ನೇ ಮಗು ಹುಟ್ಟೋ ಕಾಲ ನೀವೇನಾದ್ರು ಕಣ್ಣು ಮುಚ್ಚಿದ್ರೆ ಕಣ್ಣು ಕಿಚ್ಚೆಟ್ಕೊಳ್ತೀನಿ ಅಂದಿದ್ದ. ಅವ್ರನ್ನ ಅಂದ್ರು, ನಾನು 25 ವರ್ಷ ಆದ್ರೆ ರಾತ್ರಿ ನಿಂತೆ ಬಿಟ್ಟು ನಾವು ಜಪ್ಪಯ್ಯ ಅಂದ್ರು ನೈಟ್ ಡ್ಯೂಟಿ ಮಾಡ ನಾವು ಹಗಲೇ ಮಲ್ಕೊಂಬವ್ನು. ಹಗಲೇ ಮಲ್ಕೊಂಬರ್ ಕೆಲವರು, ಹಗಲೆಲ್ಲ ಮಲ್ಕೊಂಬರ್ ಕೆಲವರು, ಹಗಲು ಮಾತ್ರ ಮಲ್ಕೊಂಬರು. ಆದ್ರೆ ಕೃಷ್ಣಾವತಾರ ತಾನಾಗೆ ನಿದ್ದೆ. ಅದು ಯಾಕೆ ನಿದ್ದೆ ಕೊಡೋದು ದೇವರು. ಸ್ವಾಮಿ ನಿದ್ದೆ ಕೊಟ್ಟ ಅಂದ್ರೆ ಏನ್ಲಿಕ್ಕಾಗಲ್ಲ. ಅವ್ನ್ ಕೊಡ್ಲಿಲ್ಲ ಅಂದ್ರೆ ಏನು ಮಾಡೋದು ಅದ್ಯಾಳ. ಏನೇನೋ ಬೆಡ್ ಚೇಂಜ್ ಮಾಡ್ತಾರೆ, ವಾಟರ್ ಬೆಡ್ ಅಂತಾರೆ, ಇನ್ನೇನೋ ಬೆಡ್ಶೀಟ್ ಅಂತಾರೆ, ಕರ್ನಾನು ಕುರ್ನಾನು, ನಿದ್ದೆ ಬಿಟ್ಟಿನೆಲ್ಲ ಆಗ್ತಾ ಇರ್ತಾವ. ದೇವ್ರು ನಿದ್ದೆ ಕೊಟ್ಟ ಅಂದ್ರೆ ಎಬ್ಬಿಸೋದೇ ಕಷ್ಟ.
ಓ ಅಥ ಪ್ರಬೋಧ ಅಸ್ಮಾತ್, ಹೇಳೋದು ದೇವರಿಂದ, ಬೀಳೋದು ದೇವರಿಂದ, ಎಲ್ಲವೂ ಅವನಿಂದಾನೆ. ಎಲ್ಲ ನಿದ್ದೆ. ವಸುದೇವ ತಲೆ ಮೇಲೆ ಹೊತ್ತಿಕೊಂಡು ಕೃಷ್ಣನ ಮಧ್ಯೆ ಆನೆ ತುಂಬಿ ಹರಿತಾರೆ. ಮಗೋನಿವರಜತ್ಯಸಕೃತ್ಯಮಾನುಜ ಗಂಭೀರ ತೋಯೋ ಗಜವೋರ್ಮಿ ಫೇರಿನ ಭಯಾನನ ಭಕ್ತ ಶತಾಕುಲ ನದಿ ಮರ್ಗಂಧದೌ ಸಿಂಧುರಿವ ಶ್ರೀಯರ್ಪತೆ. ಯಮುನೆ ಶ್ರಾವಣ ಮಾಸ ತುಂಬಿ ಹರಿತಾರೆ, ಮಳೆಗಾಲ. ಅದು ತುಂಬಾ ನೊರೆನೆ ಅಂತದು, ಫೇನ ಅಂತ. ಫೇನ ಅಂದ್ರೆ ನೊರೆ. ಭಗವಾನಿಗೆ ವರ್ಷ ತಸಕೃತ್ಯ ಮಾನುಜ ಗಂಭೀರ ತೋಯೋಗ ಜಗೋರ್ಮಿ ಫೇನಿನ ಫೇನ. ಸತ್ಯವ್ರು ಮಾಡಿದ್ರು ಫೇನ ಅದು ನೊರೆ ಅಲ್ಲ, ನೊರೆ ಅಲ್ಲ ಅಂದ್ರು. ನೊರೆನು ಬೆಳ್ಳಗಿರುತ್ತೆ, ಹಲ್ಲು ಬೆಳ್ಳಗಿರುತ್ತೆ. ಯಮುನಾ ನದಿ ನಗತಾ ಇದ್ಲು, ಅವಳ ಹಲ್ಲು ಅದು ಕಂಡ ಅಂತ ಹೇಳಿ. ಅಂದ್ರೆ ರಾತ್ರಿ 1 ಗಂಟೆಗೆ ಅವಳು ನಗತಾ ಇದ್ದ ಯಾಕೆ ಅಂತ. ಈಗಿನವ್ರು ಯಾವಾಗ ಹೇಳ್ತಾರೆ, ಇನ್ನು ನಗತಾರೆ, ಹಗಲಿಂದ ರಾತ್ರಿಯಿಂದ ಹೊತ್ತಿಲ್ಲ ಗೊತ್ತಿಲ್ಲ, ಹುಚ್ಚಿಲ್ಲ ನಗ್ತಾ ಇರ್ತಾರೆ. ನಾವೇನು ಹೋಗ್ತಿರ್ತಾ ನಗ್ತಿರ್ತಾರಪ್ಪ. ಯಾವ್ದೋ ಫೋನ್ ಕಿವಿಗೆ ಚಿಚ್ಕೊಂಡಿಂತ ನಗೋದು. ಹುಚ್ಚರು ಸರಿ ಇದಾರೋ ಯಾರು ಗೊತ್ತಾಗೋದಿಲ್ಲ. ಅದೇ ಸತ್ಯವೇದ ಬರೋದ್ರು ನಗ್ತಾ ಇದ್ಲು. ಅವಳ್ಯಾರು ನಗ್ತಾ ಇದ್ದು, ಅವಳಿಗೇನು ಸಂತೋಷ. ಯಮಧರ್ಮರಾಜ ಯಮುನಾದೇವಿ ಅಣ್ಣ ತಂಗಿರು. ಯಮಧರ್ಮರಾಜ ನಾವು ಫೋನ್ ಮಾಡದಂತ, ತಂಗಿ ನಾವು ಡಿಪಾರ್ಟ್ಮೆಂಟ್ ಕ್ಲೋಸ್ ಮಾಡೋಣ, ಹೋಗ್. ಯಾಕಪ್ಪ ಏನಾಯ್ತು ಅನ್ಕೊ. ನಿಂಗೇನು ಕಡಿಮೆನೋ ಇಲ್ಲ, ಅಯೋಗ್ಯರ ಸಾಯವರೆಗೂ ಯೋಗ್ಯರ ನಮ್ಮ ಮನೆಗೆ ಬರಬಲ್ಲ. ನಮ್ ದೂತರು ಪ್ರಾಕ್ಟೀಸ್ ಅಂತ ಹೇಳಿ ನನ್ನೇ ಹೊಡಿತಾರೆ ದಿನ. ಅದಕ್ಕೆ ಅವ್ರು ವಾರಂಟ್ ಮಾಡ್ಕೊಟ್ರೆ ನೀವು ತಾಲಿಬಾನ್ ಹೋಗ್ರಪ್ಪ, ದಿನ ಹೊಡೆದಾಡ್ಕೊಂಡು ಸಾಯಿದೆ, ನಾ ಯಾವ್ದೋ ಮಠಕ್ಕೆ ಬಂದು ಮಂತಾಕತೆ ತೀರ್ಥ ಕೊಟ್ಕೊಂಡು ಕೂತಿರ್ತೇನೆ ಅಂತ ಫೋನ್ ಮಾಡಿದ್ದ. ಅದು ಕ್ರಾಸ್ ಆಯ್ತಪ್ಪ. ನಮ್ಮ ಅಣ್ಣನ ಹೆಸರು ಹೇಳಿದ್ರೆ ಎಲ್ಲಾ ಕಡೆ ನನಗೆ ಮೊದಲು ಗೌರವ ಸಿಕ್ತಿತ್ತು. ಯಮಧರ್ಮರಾಜ ಅವ್ರ ತಂಗಿ ಅಂತ ಮೊದಲು ಹಾಕ್ಬಿಡ್ಬೇಕು ಅಂತ ಹೇಳಿ. ಈ ನಮ್ಮ ಅಣ್ಣನೇ ಎಲ್ಲೂ ಬಂದ, ನಾ ಯಾರ ಹೆಸರು ಹೇಳಿ. ಅವಳು ಬಹಳ ಆನಂದ ಆಯ್ತಂತ. ಕೃಷ್ಣಾವತಾರ ಆಗಿತ್ತು. ಯಾಕೆ ಜಾತಕ ಅವತಾರ, ಭೂಭಾವತಾರನ ಆಯ್ತ. ನಮ್ಮ ಅಣ್ಣನ್ ನಾಳೆ ಇಂತ ಡ್ಯೂಟಿ ಕಮ್ ಓಟಿ ಒಬ್ಬೊಬ್ರನ್ನೇ ಒಂದು ಕಳಿಸ್ತಾನೆ ಅಂತ ಹೇಳಿ ಆ ಸಂತೋಷಕ್ಕೆ ನಗತಾ ಇತ್ತು ಏನೋ, ಅದನ್ನ ನೊರೆಯ ರೂಪದಲ್ಲಿ ತೋರಿಸಿದ್ರು ಅಂತ ಸತ್ಯಗಳು ಬರೀತಾರೆ. ಮಗೋನಿವರ ಸಕೃತ್ಯಮಾನುಜ ಗಂಭೀರ ತೋಯೋಗ ಜವೋರ್ಮಿ ಫೇನಿಲ್ಲ. ಸರಿ, ತುಂಬಿ ಹರಿತಾ ಇಲ್ಲ, ನಗದಿಂದ ದಾಟ್ರೆ ಹೀಗೆ ದೋಣಿ ಇಲ್ಲ, ಸಲಹೆ ಕೃಷ್ಣ ಮಾರ್ಗಂಧದು ಸಿಂಧುರೇವ ಶ್ರೀ ಅತ್ಪತೆ. ದಾರಿ ಬಿಟ್ಟಂತೆ. ಯಾಕೆ ಹಿಂದೆ ಸಮುದ್ರ ರಾಜ ಶ್ರೀರಾಮನಿಗೆ ದಾರಿ ಬಿಟ್ಟಂತೆ ಇವಳು ಇವನಿಗೆ ದಾರಿ ಬಿಟ್ಲು. ಭಯ ಆಯ್ತು. ನಮ್ಮ ಯಜಮಾನರು ತಲೆ ಹರಟಿ ಮಾಡಿದ್ದಕ್ಕೆ ಬ್ರಿಡ್ಜೇ ಕಟ್ಟದ. ಸಮುದ್ರಕ್ಕೆ ಬ್ರಿಡ್ಜ್ ಕಟ್ಕೊಂಡು ಈ ನದಿ ಕಟ್ಟದೆ ಅಂತ ಆಡ್ರ. ಮತ್ತೆ ತೆಲುಕುಲ್ಗಾರೆ ಅಂದತೆ ದುಡ್ಡು ಲ್ಯಾಕುಂಟೆ ಕಾಳು ಸಿಕ್ಕಿದ್ರೆ ದುಡ್ಡು ಹಿಡ್ಕೋ, ಇಲ್ಲಾಂದ್ರೆ ಕಾಲಿಟ್ಟು ಎಲ್ಲಾರು ದುಡ್ಡು ಹಿಡಿಲಿಕ್ಕೆ ಹೋಗಿ ನೀ ದುಡ್ಡು ಕತ್ತರಿಸ್ಕೋಬೇಡ ಮಗನೇ ಅಂತ ಹೇಳಿ. ಅಲ್ಲ, ಅವನು ರಾಮ ಇವನು ಕೃಷ್ಣ. ರಾಮ ರಾಮ ರಾಮನೇ ಕೃಷ್ಣ ಅಂದವ್. ರಾಮ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಕೌಸಲ್ಯ ಜವರ ವಂಶೋದ್ಭವ ಸುರ ಸಂಸೇವಿ ಪರ್ವತ ರಾಮ ಕಂಸತ್ಯಸುರರ ಧ್ವಂಸಗೈದಯದು ವಂಶೋದ್ಭವ ಶ್ರೀ ಕೃಷ್ಣ ಹರೇ. ಜೈ ಜಯ ರಾಮ ಹರೇ, ಜಯ ಜಯ ಕೃಷ್ಣ ಹರೇ, ರಾಮ ರಾಮ ಹರೇ, ಕೃಷ್ಣ ಕೃಷ್ಣ ಹರೇ. ಮುನಿಮಗ ರಕ್ಷಕ ಧನುಜ ಶಿಕ್ಷಕ ಮಣಿಧರ ಸನ್ನುತ ರಾಮ ಧನವರ್ಣಾಂಗ ಶ್ರೀ ಸುಮನ ಶರಣಯ ವನಜಾಸನ ಪಿತಾ ಕೃಷ್ಣ ಹರೇ. ಜೈ ಜೈ ರಾಮ ಹರೇ, ಜೈ ಜೈ ಕೃಷ್ಣ ಹರೇ. ಸುಮಧ್ವ ವಿಜಯ ಅಂತ ಶುರು ಆಯ್ತು. ರಾಮಕೃಷ್ಣ ರೂಪಗಳನ್ನ ಒಂದೇ ಶ್ಲೋಕದಲ್ಲಿ ಹೇಳೋದು 8ನೇ ಸರ್ಗದಲ್ಲಿ ಶುರು ಮಾಡ್ತಾರೆ. ರಾಮನೇ ಕೃಷ್ಣ, ರಾಮನೇ ಕೃಷ್ಣ, ಇತೈ ಒಬ್ಬರ ಇವನಿಂದಲೇ ಇದಾಗಿದ್ದು ಇವನೇ. ಹಾಗಾಗಿ ಆ ರಾಮ ಕೃಷ್ಣ ಒಂದೇ ಅಂತ ಹೇಳಿ ಅವಳು ದಾರಿ ಬಿಟ್ಲು. ಮಾರ್ಗಂಧದೌ ಸಿಂಧುಲೆಯ ಶ್ರೀಯತ್ವತೆ ಹೇ. ವಾದರಾಯ ಸ್ವಾಮಿಗಳಂದು ಅವಳೇನೋ ದಾರಿ ಬಿಟ್ಟು ಹೋದಂಗ ನಮಗೇನು ಅಂತೀರ. ನಮಗೊಂದು ಸಂದೇಶವನ್ನು ಕೊಟ್ಟಪ್ಪ. ಏನು ಸಂದೇಶ? ಸಂಸಾರ ಸಾಗರದಲ್ಲಿ ಬಿದ್ದು ಅಧ್ಯಾಯ ನಿಮಗೆ ದಾರಿ ಆಗೋದಯ್ಯ ವೈಕುಂಠಕ್ಕೆ ಹಾದಿ ತೋರಿಸಯ್ಯ ಅಂತ ಕೇಳ್ತಾ ಕೊಡ್ಬೇಡ್ರಿ. ಭವಪ್ರವಾಹೋಪಿತವೈವಮೇವ ಯತ್ಯುದೀರಯಂತೀವ ಯಮಸ್ವಸಾಸ ಕರಸ್ಥ ಕೃಷ್ಣಾಯ ದಿದೇಶ ದೂರೆ ಪ್ರವಾಹಮಾದಾಯ ಪದರಹ ಪದ್ಯ. ಪಾದ ಮುಳುಗುವಷ್ಟು ನೀರು. ವಸುದೇವ ಹೋಗ್ತಾ ಇದ್ರೆ ಆಚೆ ಈಚೆ 100 ಅಡಿ, ಇವನು ಹೋಗ್ತಾ ಇದ್ರೆ ಕಾಲು ದಾರಿ ಅಂತ. ಸಂಸಾರ ಸಾಗರವು ನಿಮ್ಗೆ ಹೀಗೆ ದಾರಿ ಬಿಡತ್ತೆ. ಯಾವಾಗ
ನೀವು ಕೃಷ್ಣನನ್ನ ತಲೆ ಮೇಲೆ ಹೊತ್ತಿಕೊಂಡು ಬಂದನ್ನ ಅರ್ಪಣೆ ಮಾಡಿರ್ಬೇಕಂತ ಕೃಷ್ಣನ ಹೊತ್ಕೊಂಡ್ಬರೋ ಕೃಷ್ಣನು ಬೇಡ ಕೃಷ್ಣನ ಮಹಿಮೆಯನ್ನ ತಲೆಯ ಒಳಗೆ ಇಟ್ಕೊಂಡ್ಬಂದೆ ಸರ್. ಕೆಲಸಕ್ಕೆ ಬಾರದ್ ಯಾವ್ಯಾವ್ದೋ ಅವ್ರ ಮನೆ ಇವ್ರ ಮನೆ ದ್ವೇಷ ಅಸೂಯೆ ಅವ್ರನ್ನ ಅನ್ನಬೇಕು ಇವ್ರನ್ನ ಅನ್ನಬೇಕು ಮನುಷ್ಯನ ಸಹಜವಾದ ಪ್ರವೃತ್ತಿ. ಅದೆಲ್ಲ ಡಿಲೀಟ್ ಮಾಡಿ ಏನೇನೋ ಹೆಂಗೆ ಬೇಡ ಒಂದೊಂದು 1000 ಮೊಬೈಲ್ ನಂಬರ್ ಇವತ್ತು ಹೇಗನು ದಿನ ಪಾರಾಯಣ ಮಾಡ್ಕೊಟ್ಟಾಗ ವಿಠ್ಠಲ ಸಹಸ್ರನಾಮ ವಾಯುಸ್ತುತಿ ಸುಮಧುಜ ಎಲ್ಲ ಮಾಡ್ತಾ ಇದ್ರು. ಅದನ್ನೆಲ್ಲ ಡಿಲೀಟ್ ಮಾಡಿ ಈ 1000 ನಂಬರ್ ಫೋನ್ ದಿನ ಪಾರಾಯಣ. ನಾಳೆ ಯಮಧರ್ಮರಾಜ ನಿನ್ ನಂಬರ್ ಕೇಳೋದಿಲ್ಲ ಮಗನೇ, ಯಾವ ಹರಿನಾಮ ಸ್ಮರಣೆ ಕೇಳ್ತಾನ. ಹಾಗಾಗಿ ತಲೆಯಲ್ಲಿ ಏನೋ ತುಂಬೋಬೇಡ್ರಿ, ಭಗವಂತನ ವಾರ್ತೆಯನ್ನ ತುಂಬಿಕೊಂಡ್ರೆ ನಿಮ್ಗೆ ಹೀಗೆ ದಾರಿ ಬಿಡತ್ತೆ. ನಮ್ಮ ರಘೋರಿ ನಿಂಗೆ ಬಿಟ್ಟಿತ್ತಂತ. ಮಹಾಪ್ರವಾಹಿನಿ ಭೀಮ ಯಸ್ಯ ಮಾರ್ಕ ಮದಾನ್ಮದ ರಘೋರಿಯ ಮದಂದ್ಯಾತ್. ರಘುವತ್ತಮ ರಘುಗಳು ರಘೋರಿಯಲ್ ಅವ್ರು ಬಂದಾಗ ಭೀಮಾ ನದಿ ಕೇಳ ಮಣ್ಣೂರಿನಲ್ಲಿ ತುಂಬಿ ಹರಿತಾ ಇದ್ರು. ಮಾಧವದೇವ್ ತರ ನನಗೆ ಬಂದಿದ್ರು. ಪ್ರಾರ್ಥನೆಯನ್ನ ಮಾಡುವ ಭೀಮಾ ನದಿ ಕವರ್ ಹೊಡೆದು ದಾರಿ ನಿಂತ್ಲಂತ. ನಮ್ಮಮ್ಮ ನಾಟವನ್ನು ಬೇಡ ಗುರುಗಳ ಮುಖ ನೋಡಿ ನಾ ಪೂಜೆ ಮಾಡಿ ಅವ್ರು ರಾಮದೇವ್ರು ತೋರಿಸ್ ಬರ್ತೇನೆ ತಾನಾಗಿ ದಾರಿ ನಿಂತ್ಲಂತ. ಹಾಗಾಗಿ ತಾನಾಗಿ ದಾರಿ ಬಿಡ್ ಯಮುನಾ ನದಿ ದಾರಿ ಬಿಡೋ ಕಾಲಕ್ಕೆ ಸೀದಾ ಅಲ್ಲಿ ಬಂದ ಪಕ್ಕದಲ್ಲಿ ಮನಗುತ್ತ ಯಶೋಧ ಮನೆಗೆ ಹಡದೆ ಆಳಿ ಯಾವ ಮಗು ಗೊತ್ತಿನ ನಿದ್ದೆ ಹಾಕ್ಬಿಟ್ಟಿದ್ರು. ದುರ್ಗಮ್ಮ ಮಾಯ ಹಾಕ್ಬಿಟ್ಟು ಮಕ್ಕಳ ಹಡದಾಗ ಇಂಥ ನಿದ್ದೆ ಬರ್ಬೇಕು ಅಂದ್ರೆ ದೇವರ ಅವತಾರ ಮಾಡಿದ್ರು. ಇನ್ನಾದ್ರೂ ಇದ್ದೊಂದು ನಿದ್ದೆ ಎಲ್ಲ ಹೊರಟೋಗುತ್ತೆ. ರಾತ್ರಿ 12ಕ್ಕೆ ನೋವು ಬರಬೇಕು, ಆಂಬುಲೆನ್ಸ್ ಸ್ಟ್ರೈಕು, ಡಾಕ್ಟರ್ ಸ್ಟ್ರೈಕು, ಆಟೋ ಗತಿ ಏನಂದ ನೋವು. ಈಗ ಬಂದ್ರೆ ಏನು ಸಾಯ್ಬೇಕು ಅವನು ಅಂತದ್ದು ಅನಾಯಾಸವಾಗಿ ಲಕ್ಷ್ಮೀ ದುರ್ಗಮ್ಮನ ಅವತಾರ ಆಗಿ ಆ ಪರಮಾತ್ಮನನ್ನ ಅಲ್ಲಿ ಮನಗಿಸಿ ಲಕ್ಷ್ಮೀ ದೇವಿ ತಗೊಂಬಂದ. ಯಾವಾಗ ಲಕ್ಷ್ಮೀ ದೇವಿ ಬಂದು ಮತ್ತೆಲ್ಲ ನಾಲ್ಕು ಹಂಗೆ ಆಗ್ಬಿಡುತ್ತೆ. ಎಲ್ಲ ಬಾಗಿಲು ಹಾಕೋತು ಅವೆಲ್ಲ ಸೆಕ್ಯೂರಿಟಿ ಅಂತ ಕೂತ್ಬಿಟ್ರೆ ಯಾಕೆ ಲಕ್ಷ್ಮೀ ದೇವಿ ಇದೆ ಸೆಕ್ಯೂರಿಟಿ ಬಹಳ ಬೇಕು ಅಂತ. ಅದು ಏನೇನಿಲ್ಲ ತಂಡ ಕೂತಿರ್ಬೋದು. ಸ್ವಲ್ಪ ಒಂದೇನಾದ್ರು ಬೆಳ್ಳಿ ತಂಬಿ, ಬೆಳ್ಳಿ ತಾಟು, ಬಂಗಾರ ಸರ ಮನೆಯಲ್ಲಿ ಸೇರಿತು. ಡೋರ್ ಲಾಕ್, ಕೊಲಾಪ್ಸಬಲ್ ಗೇಟ್, ಗ್ರಿಲ್ ಗೇಟ್, 3 ಶಿಫ್ಟ್ ಗೂರ್ಖ. ನಾವು ಬೆಳೀತಾ ನಮ್ಮದು ಬಹಳ ಸೇರ್ತು ಅಂದ್ರೆ ನಮ್ಮನ್ನ ಇಟ್ಕೊ ಹಾಕೊಂಡ್ಬಿಡ್ತಾರೆ. ನೀವು ಯಾವಾಗಲೂ ಹರಿಸ್ಮರಣೆ ಮಾಡ್ತಾ ಇರಿ, ಸಂತತೊಂದು ಚಿಂತೆ ಏನು ಅಂತ. ಅಂತ್ಯಕಾಲ ವಿಶೇಷತಃ ಅಂತ ಬಹಳ ತ್ರಾಸು. ತುಂಬಾ ದೊಡ್ಡ VIP ಯಾರು ಅಂದ್ರೆ ಅವ್ರು ಎಲ್ಲೆಲ್ಲೂ ಬರುವಾಗಿ ನಾವ್ ಏನು ಬೇಕಾ ಬರಬಹುದು. ಏನು ಬರಬಹುದು. ಹೊಸ ಧೀರೇಂದ್ರ ಹತ್ರ ಹೋಗ್ಬೋದು, ಇನ್ನು ಬಂಕಾಪುರಕ್ಕೆ ಹೋಗ್ಬೋದು. ಬೇಡ ಅಂದ್ರೆ ಏನೋ ಚರ್ಚ್ಗೂ ಹೊರಟೋಗೋದು ಸಕಬಳ್ಳಿ ಅಂಚೆ ಯಾರೇನು ಕೇಳೋದಲ್ಲ. ಅದೇ VIP ನರೇಂದ್ರ ಮೋದಿ ಇಲ್ಲಿ ಬರ್ಬೇಕು ಅಪ್ರಾಣ ನಾವು ಬರ್ಬೇಕು ಅಂದ್ ಮೊದಲು ನಾಯಿನರಿಂದ ಬಿಟ್ಟು ಇಲ್ಲೆಲ್ಲ ಚೆಕಪ್ ಮಾಡಿಸಿ ಏನಲ್ಲಿ ಮಾಡ್ಬಿದೆ ಅಂತ ಕಡೆ ಅವ್ನು ಬಚ್ಚಲು ಹೋಗ್ಬೇಕು ಅಂದ್ರೆ ಒಂದು ಸೆಕ್ಯೂರಿಟಿ ಕ್ಲಿಯರೆನ್ಸ್ ಕೊಡ್ಬೇಕಂತ. 10 ನಿಮಿಷದ ಮುಂಚೆ ಆ ಸೆಕ್ಯೂರಿಟಿ ಅವ್ರು ಹೋಗಿ ಅಲ್ಲಿ ನೋಡಿ ಎಸ್ ಯು ಕ್ಯಾನ್ ಗೋ. ನಾವು ಏನು ಕರ್ಮಾನ 10 ನಿಮಿಷ ಮುಂಚೆ ಹೇಳೋದೇನೋ ಮಾಡೋದೇ. ಅದಕ್ಕೆ ಪುರಂದರದಾಸ ನಾವೇ ಸುಖಿಗಳು, ನಮ್ಮಟ್ಟು ಸುಖಿ ಯಾರೇನ. ಸಮ್ಮತಿಂದ ನಾವು ನೀವು ಸಾಟಿ ಮಾಡಿ ನೋಡುವ ಬನ್ನಿ, ನಿಮ್ಮ ಭಾಗ್ಯ ದೊಡ್ಡದೋ ನಮ್ಮ ಭಾಗ್ಯ ದೊಡ್ಡದೋ. ಕನಕ ಕಂಠ ಮಾಲೆಗಳಿಗೆ ಕಳ್ಳರ ಭಯಗಳುಂಟು, ಅಡವಿ ತುಳಸಿ ಮಾಲೆಗಿನ್ನು ಯಾರ ಭಯವಿಲ್ಲವಯ್ಯ, ನಿಮ್ಮ ಭಾಗ್ಯ ದೊಡ್ಡದೋ ನಮ್ಮ ಭಾಗ್ಯ ದೊಡ್ಡದೋ. ಹೇಮವನ್ನು ಹಣಗಳಿಗೆ ಹೇಳ ಭಯಗಳುಂಟು, ರಾಮನಾಮ ದ್ರೋಹಿನ್ನು ಯಾರ ಭಯವಿಲ್ಲವಯ್ಯ. ಬಹಳ ತ್ರಾಸ. ನಮ್ಮನ್ನೆಲ್ಲ ಪೊಲೀಸ್ ಸ್ಟೇಷನ್ ಬರ್ದಾಕಿರ್ತಾರೆ ಬೆಂಗಳೂರಲ್ಲಿ ನೋಡಿರ್ತೇನೆ. ಅಪರಾಧ ತಡೆ ಸಪ್ತಾಹ ಯಾವ ಆಚಾರ ದೋತ ಬಂದು ಮಡಿ ಮತ್ತು ತಂಗಿ ತಗೊಂಡು ಹೊರಟುಬಿಟ್ಟಿದ್ರು ಸಪ್ತಾಹ ಮಂಗಳ ಅಂತ. ಎಂದ್ರಿ ಅಪರಾಧ ತಡೆ ಸಪ್ತಾಹದಲ್ಲಿ ಹಾಕ್ತಾರೆ ಹೋಗಿ ಮನೆಗೆ ಅಂತ ಹೇಳಿ ಅದ್ರ ಕೆಳಗೆ ಹಾಕಿರ್ತಾರೆ ಅಪರಾಧ ತಡೆ ಸಪ್ತಾಹ ಹೆಡ್ಡಿಂದು ಕೆಳಗೆ ಹೆಣ್ಣು ಮಕ್ಕಳು ಬೆಳ್ಳಿ ಬಂಗಾರವನ್ನ ಕಾಣುವಂತೆ ಹಾಕೋಬೇಡ್ರಿ. ಅದಾದ್ರೂ ಹೆಣ್ಣು ಮಕ್ಳು ಕೇಳಿದ್ರು ಅದು ಕಾಣದೇ ಇದ್ರೆ ಹಾಕೋಬೇಕು ಯಾಕೆ ಅಂತ ಹೇಳಿ. ಅದು ಹಾಕೋಬೋದೇ ಮಂದಿ ನೋಡ್ಲಿ ಅಂತ ಹೇಳಿ ಕಾಣದೇನೆ ಇದ್ರೆ ಅಂಗಡಿಗೆ ನಮಸ್ಕಾರ ಮಾಡಬರ್ಬೋದಪ್ಪ. ಅಂದ್ರೆ ಅನ್ನೋ ಸಲುವಾಗಿ ಎಲ್ಲೂ ಬರೋದಿಲ್ಲ. ನಿಮ್ಗೆ ಜನವಾರ ಕಳೆದು ಹೋದ್ರೆ ನಾವು ಜವಾಬ್ದಾರರು ಎಲ್ಲೂ ಹೋಗ್ಬೇಕು. ಕಾಣುವಂತೆ ಹಾಕೋಬೇಕು, ಕಾಣುವಂತೆ ಹಾಕೋಬೇಡ್ರಿ. ಕಾಣದೇ ಇರುವಂತ ಅದು ಎಲ್ಲೂ ಹೋಗ್ಬೇಕು. ಇವನೇ ಬರೀ ಬಿಚ್ಚಬೇಕಾದ್ರೆ ಕೆಳಗಿರುತ್ತೆ ಹೆಂಡತಿ ಬಂದು ಕೊಡ್ತಾಳೆ ನಮಗೊಂದು ಜನವಾರ ಕೇಳಿ ಹಾಕೊಂಡೆ ಸಂಧ್ಯಾ ಒಂದಂತೂ ಬಿಟ್ರಿ ಇದನ್ನ ಬಿಟ್ಬಿಟ್ಟ ಕಷ್ಟ ಅಂತ ಹೇಳಿ. ಹಾಗಾಗಿ ಎಲ್ಲ ಬಿಡೋದು ಇವೆಲ್ಲ ಸಮಸ್ಯೆಯನ್ನು ಅದನ್ನೇ ಲಕ್ಷ್ಮೀ ದೇವಿ ತೋರಿಸು. ತಾನು ಬಂದು ಎಲ್ಲ ಎದ್ದು ಕೊಟ್ಟು ಬಿಟ್ಟು ಕೌನ್ಸಿಲಿಗೆ ಬಂದು ಹೇಳುದು
ಕಂಸ ಮಗು ಆಗಿದೆ, ಹೆಣ್ಣಿದ್ದಾಗಿದೆ, ಇವಾಗ ಹೆಣ್ಣಾದ್ರೆ ಗಂಡ ಆದ್ರೆ ನಾರಿ ಮುಗಿದರೆ ಮಾನಿ ಅಂತ ಬಂದು ಅದನ್ನು ಕಿತ್ಕೊಂಡ ದುರ್ಗಮ್ಮ ಯಾರ ಕೈಗೂ ಹೊರಬಾರ್ದು, ಮೇಲೆ ಹಾರು. ಏ ಪಾಪಿ, ನಾನ್ ನಿನ್ನ ಕೊಲ್ಲೋದಿಲ್ಲ, ನಮ್ಮ ಅಪ್ಪ ಅಮ್ಮನ ಹೊಟ್ಟೆ ಹೊಲಿಸ್ಬೇಡ. ಸುದ್ದಿ ಸಂತೋಷ ಅಂತ ಇನ್ನೊಂದು ಹೇಳ್ತೇನೆ ಕೇಳ, ನಿನ್ ಕೊಲ್ಲೋ ನಿನ್ನೆಲ್ಲ ಓಕೆ ಹುಡುಕೋ. ಸುಮ್ಮನೆ ಇದ್ದಿದ್ರೆ ಚಲೋ ಇರೋರಿಗೆ ಕೆಲವು ಸುಮ್ಮನೆ ಇರೋದಿಲ್ಲ. ಅವ್ರ ಮನೆಗೆ ಹಂಗ ಮಲ್ಕೊ ಅಂತ ಹೇಳೋದು, ಅವ್ರ ರೂಮ್ ಹೋಗ್ಬಾರ್ದು ಅಂತ ಒಂದೊಂದು ಹೇಳ್ತಾರೆ. ಆ ರೂಮ್ಗೆ ರಾತ್ರಿ 12 ಗಂಟೆ ಮೇಲೆ ಹೋಗ್ಬೇಡ್ರಿ, ಅಲ್ಲೊಂದು ಪಿಶಾಚಿ ಬರ್ತಾವ್, ಬಂದ್ರು ಬರ್ಬೋದು, ನಿಮ್ಮನ್ನ ನೋಡೋದೇ ಬಹಳ ಭಯ ಅನ್ಸಿದ್ರು ಅನ್ನಿಸ್ಬೋದು. ಇವು 12 ಆದ್ರೆ ಎದೆ ಒಳಗೊತ್ತು, ಏನು ಶಬ್ದ ಬಂದ್ರು ಬಂತೋ ಏನೋ ಬರ್ತಾ ಭಯ. ಅದಿಲ್ಲ ಅಂದ್ರೆ ಪಕ್ಕದಲ್ಲೇ ಮಲಗಿದ್ರು ಸುಮಾರು ನನ್ಗೂ ಅಂತ ಅರ್ಥ ಇರ್ತಾನೆ. ಅದಕ್ಕೆ ತಲೆ ಕೆಟ್ಟೋಯ್ತು, ಆ ತಂಗಿನ ಬೇಡ್ಕೊಂಡ, ತಪ್ಪಾಯ್ತು ಮಾಡ್ತು, ಪಶ್ಚಾತ್ತಾಪ ಬಂತು ಅಂತ. ಅದು ಕಂಸನಿಗೆ ಬಂದದ್ದಲ್ಲಂತ, ಕಂಸನನ್ನೇ ಆವಿಷ್ಟರಾದ ಋಷಿಗಳಿಗೆ ಬಂದದ್ದು ಅಂತ ಶಿವರಾಚಾರ್ಯ. ಯಾಕೆಂದ್ರೆ ಅಯೋಗ್ಯರಿಗೆ ಎಂದು ಪಶ್ಚಾತ್ತಾಪ ಬರಲ್ಲ. ಪಶ್ಚಾತ್ತಾಪ ಬಂದ್ರೆ ಅವ್ರು ಅಯೋಗ್ಯರನ್ನ. ಯಾರಿಗೆ ಮಾಡಿದ ತಪ್ಪು ಕೆಲಸದ ಬಗ್ಗೆ ರಿಪೆಂಟ್ ಇದೆ, ಅದು ದೊಡ್ಡ ಪ್ರಾಯಶ್ಚಿತ್ತ ಅಂತ, ಅದನ್ನೇ ಪ್ರಾಯಶ್ಚಿತ್ತ. ನಾನು ಈಗ ಮಾಡಬಾರ್ದಾಗಿತ್ತು, ನಾನು ಅಯೋಗ್ಯ ಅಂತ ನೀ ಯಾರು ಹೇಳೋದು ಬೇಡ, ನಿನ್ನ ಬಗ್ಗೆ ನೀನೇ ಸರ್ಟಿಫೈ ಮಾಡ್ಕೊಂಡ್ಯಾ, ರಿಯಲಿ ವೆರಿ ಗುಡ್ ಮ್ಯಾನ್. ಇಲ್ಲ ಅಂತ ಆದ್ರೆ ನೀ 10,000 ಹೋಮ ಮಾಡಿದ್ರು ನಿನ್ಗೆ ಏನು ಪ್ರಯೋಜನ ಇಲ್ಲ ಅಂತ ಶಿವರಾಚಾರ್ಯ. ಮೊದಲು ಪಶ್ಚಾತ್ತಾಪ ಪಡಬೇಕು, ಅದು ಯೋಗ್ಯ ಜೀವ ಆದ್ರೂ ಬರುತ್ತೆ. ಇದಾದ ಮೇಲೆ ಕಂಸ ಏನ್ ಮಾಡ್ದ, ಇಲ್ಲಿ ಬೆಳಕೆ ಎದ್ದು ನೋಡ್ತಾನೆ, ಯಶೋಧನ ಮಡಿನಲ್ಲಿ ಸಾಕ್ಷಾತ್ ಭಗವಂತ, ಗೊತ್ತಿಲ್ಲ ದೇವರೊಂದು ಮುಂದ ಕೂಸು. ಊರವ್ರಿಗೆಲ್ಲ ಗೊತ್ತಾಯ್ತು, ಊರವರೆಲ್ಲ ಗೋದಾನ ಮಾಡಿ, ನಂದಗೊಬ್ಬ 1000 ಗೋದಾನ ಮಾಡಿ, ಲಕ್ಷ ಗೋದಾನ ಮಾಡಂತ. ಈ ಗೋದಾನ ನಮ್ಮಲ್ಲಿ ತುಂಬಾ ಹೇಳ್ತಾವ, ಮಕ್ಕಳು ಹುಟ್ಟಿದಾಗ ಗೋದಾನ ಮಾಡಿ ಅಂತಾರೆ, ಹೋಮಾನ ಹೋಮಾನ ಗೋದಾನ. ನಾವು ಮಾಡೋದು ಬರೀ ಈ ಗೋದಾನ, ಯು ಕ್ಯಾನ್ ಗೋ ಅಂತ ಅದಲ್ಲ. ಯಾಕಂದ್ರೆ ಕಡೆ ಪಕ್ಷ ಇಲ್ಲ, ಯಾಕಂದ್ರೆ 5 ಗೋದಾನ ಆದ್ರೂ ಮಾಡ್ಬೇಕಂತ. ಗಡೆ ಪಕ್ಷ 5 ಅಂತಲ್ರಿ. ಒಂದು ಪ್ರಾಣ ಸರಿಯಾಗಿ ಹೋಗ್ಲಿ, ದೇಹದಲ್ಲಿ ಪ್ರಾಣ ಹೋಗ್ಬೇಕಾದ್ರೆ ತುಂಬಾ ನೋವು ಕಷ್ಟ ಆಗಲ್ಲ. ಹಾಗೆ ಉತ್ಕ್ರಾಂತಿ ಗೋದಾನ, ಯಾವ ಯೋಚನೆ ಇಲ್ಲದೆ ಸುಖವಾಗಿ ಪ್ರಾಣ ಹೋಗ್ಬೇಕು, ಅದು ಉತ್ಕ್ರಾಂತಿ ಗೋದಾನ. ಋಣಧೇನು ಅಂತ ಒಂದು ಸಣ್ಣ ಪುಟ್ಟ ಸಾಲ, ಬಹಳ ದೊಡ್ಡ ಹೊರೆ ಅಲ್ಲ. ಎಲ್ಲೋ ಬಸ್ಸು ರಿಸರ್ವ್ ಬರ್ಬೇಕಾದ್ರೆ 2 ರೂಪಾಯಿ ಚೇಂಜ್ ಇರೋದಿಲ್ಲ, ಪಕ್ಕದ ತಿಳಿಸ್ಕೊಂಡು ಹೊಡ್ರಿ ಆಮೇಲೆ ಕೊಡ್ತೇನೆ. ಇನ್ಯಾವ ಮನೆ ನೋವು ಒಂದಿಷ್ಟು ಚಹಾ ಪುಡಿ, ಸಕ್ಕರೆ ಪುಡಿ, ಕವನವ ಒಂದಿಷ್ಟು ಸಕ್ಕರೆ ಇದ್ರೆ ಕೊಟ್ಟಿರ್ರಿ, ಈ ಸರಿ ನಮ್ಮ ಮನೆ ಸಕ್ಕರೆ ನಿಮ್ಮನೇ ತಂದೆ ಚೊಳ್ತೇನೆ, ದೊರಗಲ್ಲ ಬಿಡೋದಿಲ್ಲ, ಇವಾಗ ಮನೇಲೆ ಇಸುವ. ಈ ಸಣ್ಣ ಪುಟ್ಟ ಸಾಲ ಅಂತ ದೊಡ್ಡದಾಗಿ ಬೆಟ್ಟ ಆಗಿರತ್ತಂತೆ. ಇದು ಅಕೌಂಟಬಿಲಿಟಿ ಅಲ್ಲ, ಇದು ಅಕೌಂಟಬಲ್ ಅಲ್ಲೂ ಅಲ್ಲ, ಆದ್ರೆ ಬರದ ಸಾಲ ಅಂತ. ಈ ಸಾಲದ ಪರಿಹಾರಕ್ಕಾಗಿ ಯಾರ ಹತ್ರ ಎಚ್ಚೆತ್ತಿಸಿಕೊಂಡಿದೆವೋ, ಈ ಸಾಲದ ಪರಿಹಾರಕ್ಕಾಗಿ ಒಂದು ಗೋದಾನವನ್ನು ಮಾಡಬೇಕಂತ, ಅದು ಋಣಧೇನು. ಒಂದು ಉತ್ಕ್ರಾಂತಿದೇನು, ಋಣಧೇನು, ಅಂತರ್ಧೇನು ಅಂತ, ದಾರಿಯಲ್ಲಿ ಸುಖವಾಗಿ ಪ್ರಯಾಣ ಆಗಲಿಕ್ಕೆ. ಇನ್ನೊಂದು ಎಲ್ಲ ಮಾಡೋದು ವೈತರಣಿ ಇದೆ, ವಿತರಣೆಯನ್ನ ಮಾಡಬಹುದಾದದ್ದರಿಂದ ದಾಟಬಹುದಾದ ನದಿ ಯಾವುದು, ಅದು ವೈತರಣಿ. ದಾನಂ ವಿತರಣಂ ಪ್ರೋಕ್ತಂ ಮುನಿಭಿಃ ತತ್ವದರ್ಶಿಭಿಃ ಇಯಂ ಸಾ ತೀರ್ಯತೆ ಅಸ್ಮಾತ್ ತಸ್ಮಾತ್ ವೈತರಣಿ ಸ್ಮೃತ ಅಂತ. ಆ ವೈತರಣಿಯ ಡೆಫಿನೇಷನ್ ಅನ್ನು ಹೇಳ, ವಿತರಣೆ ಮಾಡಿದರೆ ಮಾತ್ರ ದಾಟಬಹುದು. ನೀ ಬದುಕಿರ ಅನ್ನು ಗೋದಾನ ಮಾಡಿದ್ಯಾ, ಇಲ್ಲ. ಹೋದ್ಮೇಲೆ ನಿನ್ನ ಹೆಸರಲ್ಲಿ ಗೋದಾನ ಮಾಡುವ ಮಕ್ಕಳನ್ನಾದ್ರೂ ಪಡೆದ್ಯಾ, ಇಲ್ಲ. ಹಾಗಾದ್ರೆ ಬೀಳಬಗಡೆ ಅಂತ. ಹಾಗಾಗಿ ಆ ಗೋದಾನ ಮೋಕ್ಷದೇನು ಉತ್ತಮ ಲೋಕ ಆಗ್ಲಿ. ಇದಲ್ಲದೆ ಇದ್ರು ಕಡೆ ಪಕ್ಷ ಒಂದಾದ ಗೋದಾನವನ್ನ ಚಿಂತನೆ ಮಾಡೋ ತ್ರಾಸಿತ್ತು. ಕೋಸರಕ್ಷಣೆ ಮಾಡೋರಿಲ್ಲ ಈಗೆಲ್ಲ ಪಾಪ. ಅಲ್ಲಲ್ಲ ಈಗ 108 ಗೋಗಳನ್ನ ಕೋಶಾಲಿ ಕೆಲಸ ಬಹಳ ತ್ರಾಸೆ. ಗೋ ನೋಡ್ಕೋಬಹುದು, ರಕ್ಷಣೆ ಮಾಡೋದು ಹಾಲು ಕುಡಿದ್ರೆ ಸುಲಭ ಅಲ್ಲ, ಹಾಗಾಗಿ ಬಹಳ ತ್ರಾಸು. ಬೇಕಾದ ಗೋದಾನ ಮಾಡಿದ ನಂತರದಲ್ಲಿ ಅವೆಲ್ಲ ಬಂದು ಹಾಲು ಮೊಸರು ಬೆಣ್ಣೆ ಎಲ್ಲ ತಂದು ಹೊಡೆದು ಮೈಮೇಲೆ ಹಾಕೊಂಡು, ಯಾಕೆ ಅಂದ್ರೆ ಮುಂದೆ ಕೃಷ್ಣ ನಮ್ಗೆ ಇದನ್ನು ಮಾಡ್ತಾನೆ ಅಂತ ಉಪಕಾಸ್ತ್ರೀ ಎಲ್ಲ ಬಂದಿದ್ರಂತೆ. ನಂತರದಲ್ಲಿ ಇವನು ಕಂಸವನ್ನ ಎಲ್ಲ ಮೀಟಿಂಗ್ ಕರೆದು, ಕಂಸ ಏನಾಯ್ತು ಎಂಟನೇ ಮಗು, ಅದು ಹುಟ್ಟುತ್ತೋ ನಾನು ಕೊಲ್ಲಲ್ಲ ಅಂತ. ಮತ್ತೆ ಅದೇ ಅಟ್ಯಾಕ್ ಬೇಜಾರು, ನನ್ ಕೊಲ್ಲೋದು ಇಲ್ಲೆಲ್ಲ ಹುಟ್ಟಿಯಾನಂತೆ. ದೇವತೆಗಳು ಇತ್ತೀಚೆಗೆ ಸುಳ್ಳು ಹೇಳಿ ಶುರು ಮಾಡ್ಯಾರ, ದೈವ ಫಲದಂಬರ್ತಿ. ಮತ್ ಏನ್ ಮಾಡೋದಿಲ್ಲ, ಅದೇ ನನ್ ತ್ರಾಸ್. ಆ ಮಗುನು ಕೊತ್ತಬೇಡ, ಅದು ಯಾವುದು ಏನ್ ಗೊತ್ತಾಗಲ್ಲ. ಹುಟ್ಟಿದ ಮಕ್ಳಂದ್ರೆ ಒಂದೇ ತರ ಇರತ್ತೆ. ಇದೇ ಮಗು ಅಂದ್ರೆ ಅದು ತಿರುಪತಿ ಬ್ರಹ್ಮೋತ್ಸವಕ್ಕೆ ಹೋದಾಗ ಯಾರೋ ನಮ್ಮ ಮನೆಯವ್ರ ಮಡಿ ತಗೊಂಡ್ ಹೋಗಿಲ್ಲ, ನೀವು ಕೊಟ್ಟು ಬಿಟ್ಟಿದ್ದೀವಿ. ನಾನ್ ನೋಡೇ ಇದ್ರಿ ನಿಮ್ ಮನೆಯವ್ರನ್ನ, ಕಣ್ಣಿಗೆ ಬಹಳ ಸುಲಭ ಅಂದ್ರೆ ಏನು ತನಿ ಬಳಸ್ಬಿಟ್ಯಾನೆ.
ಬ್ರಹ್ಮೋತ್ಸವದಲ್ಲಿ ತಿರುಪತಿ ಬೆಟ್ಟದ ತಲೆ ಬೋಳೋದು ಮೆರವಣಿಗೆ ಬಂದ್ರೆ ಯಾರಿಗೆ ಅಂತಂದು ಉದಾಹರಣೆ ಶ್ರಾವಣ ಬಂದಾಗ ಚಂಡಿಗೆ ಮಿಟಿ ಅವೆಲ್ಲ ಆಚಾರ ಕರ್ಕೊಂಡ್ ಬಂದು ಎಲ್ಲಾರು ಇಟ್ಟಿರುವಂತ ಚಂಡಿಗೆ ಇರ್ತಾವು. ಶ್ರಾವಣ ಒಬ್ಬರಿಗೆ ಚಂಡಿಗೆ ಇರಲ್ಲ, ಅದು ಶ್ರಾವಣ ಬಿಡೋ ಆಗಿಲ್ಲ ಅಂತ. ಹಾಗಾಗಿ ಯಾರಿಗೆ ಅಂತ ಕೊಡೋದು ಅದೆಲ್ಲ ಆಗಲ್ಲ ಹೋಗಲ್ಲ. ನೀವೇನು ಕಾಳಜಿ ಮಾಡಬೇಡ್ರಿ, ಎಲ್ಲಾ ಮಕ್ಕಳನ್ನು ಕೊಂದು ಬೇಡ, ಅದ್ರಲ್ಲಿ ಇದು ಒಂದಾಗಿದೆ. ಯಾವ್ದು ಪಾಪ ನಾವು ಉಳಿಯಬೇಕು ಅಂದ್ರೆ 1000 ಜನ ಸಾಯ್ಬೇಕು, ಇದೇ ರಾಜಕೀಯ ಅಂತ ಪಾಪಿಟ್ಟರು ಒಂದು ಮಾತನಾಡ್ತಾರೆ. ಯಥಾಮಯಂಗೆ ಸಮುಪೇಕ್ಷಿತೋನ್ವನ, ರೋಗ ಆದಾಗ ನಮ್ಮ ದೇಹದಲ್ಲಿ ಉಪೇಕ್ಷೆ ಮಾಡಬಾರ್ದು. ನಂದೇ ದೇಹ ಅಂತ ಬಿಟ್ಟುವ ಅವನೇ ಹೊರಟೋಗ್ತಾನೆ. ಏನೋ ಸಣ್ಣ ಪುಟ್ಟ ಜ್ಞಾನ ತೆಗೆದ್ರೆ ನೀವು ಉಳಿತೀರಿ, ನೀವು ನಮ್ಮದೇ ಬೆಟ್ಟಿದ್ದು ಇಟ್ಕೋ ಅಂತ ಡಾಕ್ಟರ್, ಅದು ಕಾಣೆ ತೆಗಿ ಅಂತ. ಹಾಗಾಗಿ ಯಥಾಮಯಂಗೆ ಸಮುಪೇಕ್ಷಿತೋನ್ವನ ನ ಶಕ್ಯತೆ ರೂಢ ಪದೇ ಚಿಕಿತ್ಸಿತು. ಅದು ಉಲ್ಬಣ ಆದ್ಮೇಲೆ ಚಿಕಿತ್ಸೆಗೆ ಏನು ಬಗ್ಗೋದಿಲ್ಲ. ಯಥೇಂದ್ರಿಯ ಉಪೇಕ್ಷಿತಸ್ತತ, ಇಂದ್ರಿಯಗಳ ಬಯಕೆ ದುರ್ಬಯಕೆ ಬಂದಾಗ ಅದನ್ನ ಪ್ರಾರಂಭಿಕ ಹಂತದಲ್ಲೇ ಅದನ್ನು ನಾವು ಹತ್ತೆ ಇಟ್ಕೋಬೇಕು. ಏನಂತ ಇನ್ನು ಚಿಕ್ಕದು ತಗೊಳ್ಳಿ ಅಡಿಕ್ಟ್ ಆಗಿ ತಗೊಂಡಿರ್ತಾನೆ. ಅದರಂತೆ ಶತ್ರುನು ಅಷ್ಟೇ, ಸಣ್ಣವನಿದ್ದಾಗಿ ಕೊಡ್ಬೇಕು. ನೀ ಏನು ಸೆಂಟಿಮೆಂಟ್ ಇಟ್ಕೋಬೇಡ. ಹೌದ್ರಪ್ಪ, ಮಕ್ಕಳು ಕೊಂದ್ರೆ ರಾಜ್ರಿಗೆ ಅಪ್ಕೀರ್ತಿ ಬರೋದಿಲ್ಲ, ಅದಕ್ಕೆಲ್ಲ ವ್ಯವಸ್ಥೆ ಇದೆ. ನಮ್ಮನ್ನೊಬ್ಳು ಪೋಲಿಯೋ ಕೂತನ ಬಾಯಿ ಇಂದ್ಯಾ ಅವಳಿಗೆ ತರ್ಸೋಣ, ಅವಳು ಪೋಲಿಯೋ ಡ್ರಾಪ್ ಸಾಕಿದಾಗ ವಿಷಯ ಡ್ರಾಪ್ ಹಾಕಿ ಮಾಡ್ಬಿಡ್ತಾಳೆ. ಎಲ್ಲಾ ಮಕ್ಕಳಿಗೆ ಕಷ್ಟ ಅನ್ಕೊಂಡವೆ, ಕರದು ಕೂತನ ಬಾಯಲ್ಲಿ ಅವಳು ಹೊರಟು ನೋಡಿ ಹಿಂಸೆ ಹೋಗ್ಬೇಡ, ರಾಕ್ಷಸಿ ನಿನ್ ಯಾರು ಒಳಗೆ ಸೇರಿಸೋದಿಲ್ಲ. ಒಂದ್ಸಲ ಹಾಂಪಟ್ಟಂತೂ ಮುತ್ತೈದೆ ವೇಷ ಒಳಗೆ ಊರ್ವಶಿ ಕೂತಿದ್ಲು. ಈಗ ಅವ್ರು ಬರೋ ಕಾಲಕ್ಕೆ ಅಗರಬತ್ತಿ ಫ್ಯಾಕ್ಟ್ರಿ ಬಂದಾಗಿತ್ತಂತ, ಅಂತ ಸುವಾಸನೆ. ಊರ್ವಶಿ ಕೂತಿದ್ಲಲ್ಲ, ಎಲ್ಲಾರು ಪಾಪ ನಮ್ಮನೆಗೆ ಒಂದು ಅರ್ಥ ಹಚ್ಕೊಂಡು ಹೋಗುವಾಗ ಬರ್ತೀವಿ. ಮಕ್ಕಳು ಪಡ್ತೀರಾ? ಅವಶ್ಯ. ಪಾಪ ತೊಡೆ ಮೇಲೆ ಹಾಕೋ ಸ್ತನ್ಯಪಾನ ಮಾಡಿಸಿದ್ರೆ ವಿಷ ತಗೊಂಡಿದ್ಲು ಸ್ತನಕ್ಕೆ, ಪಾಪ ಎಲ್ಲ ವಿಷ ಕೊಡಿ ಸತ್ತೋಗ. ಈ ತಂದೆ ತಾಯಿ ನೋಡು, ಆ ಮುತ್ತೈದೆ ಹತ್ತು ಕೂಡ 30 ನಿಮಿಷ ಬಿತ್ಕೋತಾ ಇಲ್ಲ, 3 ಗಂಟೆ ಆದ್ರೂ ಎತ್ತ ಇಲ್ಲ, ಅದು ಹೇಳ್ದೇ ಇಲ್ಲ, ಗಂಟೆ ಮಾಡ್ಕೊಂಡ್ಬಿಟ್ಟಿತ್ತ. ಕೃಷ್ಣನ ಮನೆಗೆ ಬಂದು ತೊಡೆ ಮೇಲೆ ಹಾಕೊಂಡೆ, ಹಣೆ ಕೃಷ್ಣ ಪಾಪಿ ನನಗೆ ವಿಷ ಕೊಡ್ತೇನೆ, ನಂದೊಂದು ಸ್ವಭಾವ, ನೀ ಏನು ಕೊಡ್ತೀಯೋ ವಾಪಸ್ ಕೊಡ್ತೀವಿ, ಕೊಡಬೇಕಾಗ ಹುಷಾರಾಗಿರ್ಬೇಕು, ವಾಪಸ್ ನಮಗೆ ಬರ್ತಾರೆ. ಯಾವ್ದು ಅದನ್ನ ಕಚ್ಚಿದ್ದು ಮಾಡಿದ್ದು ಹಿಂದೆಲ್ಲ ಏನೋ ದಾರಿದ್ರೆ ಇತ್ತು, ಅಡ್ಡಿ ಇಲ್ಲ. ಈಗ ಚಲೋ ಇದ್ದಾಗ ಚಲೋದೇ ಕೊಡ್ಬೇಕು. ಅಂಗಡಿಯವರೇ ಕೇಳೋಲ್ಲ, ಸ್ವಾಮಿ ಮೀಕ ದಾನಾನಿಕ ಅಂತ ಹೇಳ್ರಿ. ದಾನಾನಿಕೆ ಅಂತ ಏನೋ ವಿಷಯ, ಮೀಕಂటే ಮಂಚಿದೆ, ನಿಮ್ಗೆ ಆ ದೊಣ್ಣೆದು ದಾನಕ್ಕೆ ಯಾವ್ದು ತೊಂದ್ರೆ ಇಲ್ಲ, ದಾನ ಕೊಂಡೇ ಕೊಡಬೇಕು. ಈಗ ವಾಪಸ್ ಬರುತ್ತೆ. ದಾನಂ ಫಲತೆ ಪಾತ್ರ ಗುಣಾನುಕೂಲ. ಇನ್ನ ಬರೋದು ಜನತಾ ಧೋತ್ರ ಅಂತ ಬರೋದಂತ, 18 ಮಳ ಅದನ್ನ ಹಿಂಟು ಒಣಗ ಹಾಕಿದ ಮೇಲೆ ಅವನೇ ನೋಡೋನು, ಇಲ್ಲಿ ಧೋತ್ರ ಒಣಗ ಹಾಕಿದ್ದೆ, ಎಲ್ಲ ಹೋಯ್ತು ಎಲ್ಲ ಹೋಯ್ತು. ಆ ಹೆಂಡತಿ ಬೈಯೋರು, ಅದೇ ಪಂಜ ಆದಾಗ ಹಾಗ್ಯಾವನ ಅದೇ ಧೋತ್ರ, ನಾಚು ಶೀಕ ಹಾಕೋದು. ಏನು ಒಣಗಾಕದ್ರ ಅಡ್ಡಿ ಇಲ್ರಿ, ಉಟ್ಕೊಂಡು ಹೊರಡ್ಬೇಕಾದ್ರೆ ಮಳಿ ಬಂದು ಒಳಗ್ ಬಿಟ್ರೆ ಗತಿ ಏನು ಆಚಾರ. ಹೊರಟೆ ಮದುವೆ ಮನೆಗೆ ಎಂತ ಮಳೆ ಬಂದು ಒಣಗಿದ್ರೆ ಪಂಜ ಉಟ್ಕೊಂಬಂದು ಆಚಾರ ಅನಾಬಾರ. ಈ ದಾನಂತರು ಯೋಗ್ಯವಾದ ಕೊಡ್ಬೇಕು, ಏನು ಹೊತ್ತು ವಾಪಸ್ ಕೊಡ್ತಾ